ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮೂರ ಸಾಧಕರು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮಾನವನ ಅಂತಿಮ ಧಾಮ ಅದು ಸ್ಮಶಾನ. ಹೊತ್ತಿ ಉರಿಯುತ್ತಿರುವ ಚಿತೆ, ಸುಡುತ್ತಿರುವ ಶವಗಳ ನಡುವೆ ಕೆಲಸ ಮಾಡುವುದೆಂದರೆ ಅದು ಸುಲಭದ ಮಾತಲ್ಲ. ಆದರೆ ಇಂಥದೇ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು ಕಾರ್ಕಳದ ಕರಿಯ ಕಲ್ಲಿನ ಸಾರ್ವಜನಿಕ ಹಿಂದೂ ರುದ್ರಭೂಮಿಯ ಸಂಚಾಲಕರು, ಕಾರ್ಕಳದ ಸತ್ಯ ಹರಿಶ್ಚಂದ್ರ ಎಂದೇ ಹೇಳಬಹುದಾದಂಥ ಪ್ರಕಾಶ್ ರಾವ್ ಅವರ ಜೊತೆ ಮಾತಾಡಲಿಕ್ಕೆ ನಾವಿಂದು ಬಂದಿದ್ದೇವೆ. ಬನ್ನಿ ವೀಕ್ಷಕರೇ, ಸ್ಮಶಾನದಲ್ಲಿನ ಅವರ ಕಾರ್ಯವೈಖರಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ನೀವು? ನಾನು ದೇವರ ದಯೆಯಿಂದ, ಕಾರ್ಕಳ ಜನತೆಯ ಆಶೀರ್ವಾದದಿಂದ ಆರಾಮವಾಗಿದ್ದೇನೆ. ಓಕೆ ಸರ್, ಸ್ಪೆಷಲಿ ಕಾರ್ಕಳದಲ್ಲಿ ಪ್ರಕಾಶ್ ರಾವ್ ಅಂತ ಹೇಳಿದರೆ ಅವರಿಗೆ ಒಂದು ಸಮಾಜ ಸೇವೆ, ಆ ಸಮಾಜ ಸೇವೆಯಲ್ಲಿ ಮುಖ್ಯವಾಗಿ ಅವ್ರು ಹೇಳುವಂಥದ್ದು ಸ್ಮಶಾನದಲ್ಲಿ ಕೆಲಸ ಮಾಡ್ತಾರಂತ. ಸೊ ಆ ಒಂದು ಸ್ಮಶಾನದಲ್ಲಿ ನಿಮ್ಮ ಸೇವಾ ಪ್ರವೃತ್ತಿ ಯಾವಾಗದಿಂದ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು? ನಾನು ಸ್ಥಳೀಯ ಜ್ಯೋತಿ ಯುವಕ ಮಂಡಲ ಅಂತ ನಮ್ಮ ಕಾಳಿಕಂಬದಲ್ಲಿದೆ, ಅಲ್ಲಿಯ ಸದಸ್ಯನಾಗಿರುವಾಗ ಯುವಕರನ್ನು ಒಟ್ಟುಗೂಡಿಸಿ ರುದ್ರಭೂಮಿಯಲ್ಲಿ ಸ್ವಚ್ಛತೆ ಮಾಡುವಂಥ ಕಾರ್ಯವನ್ನು 2-3 ತಿಂಗಳಿಗೊಂದ್ಸಲ ಮಾಡ್ಕೊಂಡು ಬಂದಿದ್ದೆ. ಅಂದರೆ ರುದ್ರಭೂಮಿ ಇದೆ ನಮ್ಮ ಕರೇಕಲ್ಲು ರುದ್ರಭೂಮಿಯಲ್ಲಿ. ಅದನ್ನೇ ಮುಂದುವರಿಸಿಕೊಂಡು ಹೋಗುವ ಹವ್ಯಾಸ ಬಂತು. ಮನುಷ್ಯ ಹುಟ್ಟಿದ ಮೇಲೆ ಸಾವು ಅಂತ ಇದೆ, ಕೊನೆಯ ಗಳಿಗೆ ಬರುವುದು ಇಲ್ಲಿಗೆ. ಹಾಗೆ ನೀವು ಅದಕ್ಕೋಸ್ಕರ ಏನು ನಿಮ್ಮ ಒಂದು ಯುವಕ ಮಂಡಲದ ಜೊತೆ ಕೆಲಸ ಮಾಡ್ತಿರುವಾಗ ಇಲ್ಲಿ ಕೆಲಸ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ. ಸಾಧಾರಣ ಇದು ಎಷ್ಟು ವರ್ಷಗಳಿಂದ ಈ ಒಂದು ಕೆಲಸ ನಡೀತಾ ಉಂಟು? ಇದು ಬಹಳ ಹಳೆಯದಾದ ರುದ್ರಭೂಮಿ. ಮೊದಲು ಇದಕ್ಕೆ ಮೇಲ್ಛಾವಣಿಗಳು ಇರಲಿಲ್ಲ. ನಮ್ಮ ಗದ್ದೆ ಇದರಲ್ಲಿ ಮಾಡುವಂತದ್ದು ಆ ಪ್ರವೃತ್ತಿಯಲ್ಲಿ ಇಲ್ಲಿ ಹೆಣವನ್ನು ಸುಡುತ್ತಿದ್ರು. ಆದ್ರೆ ಹೆಣ ತಂದಾಗ ಅವರೇ ಕಟ್ಟಿಗೆ ತಂದು ಆ ಕೆಲಸಗಳನ್ನು ಮಾಡುವಂತದ್ದು ಇಲ್ಲಿ ಸಂಪ್ರದಾಯವಾಗಿತ್ತು. ಸಾಧಾರಣ ಹಳೆಯದಾದಂತ ಹೇಳಿದ್ರೆ ಯಾವತ್ತಿಂದ ಈ ರುದ್ರಭೂಮಿ ಇಲ್ಲಿ ಉಂಟು? ಒಂದು ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು 60-70 ವರ್ಷಗಳಿಂದ ಇದೆ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಆವಾಗ ನೀವು ಕೇಳ್ಪಟ್ಟಾಗೆ ಯಾವ ರೀತಿಯ ಇಲ್ಲಿ ಕೆಲಸ ಆಗ್ತಿತ್ತು, ಯಾವ ರೀತಿ ದಹನ ಮಾಡ್ತಿದ್ರು, ಅದ್ರ ಬಗ್ಗೆ ಏನಾದ್ರು ಗೊತ್ತುಂಟ ಪ್ರಾರಂಭದಲ್ಲಿ? ನಾನು ಚಿಕ್ಕದಿಂದ ಇರುವಾಗ ನಮ್ಮ ಮನೆಗಳಲ್ಲಿ ದನಗಳನ್ನು ಮೇಯ್ಲಿಕ್ಕೆ ಗುಡ್ಡ ಪ್ರದೇಶ ಇದಾಗಿತ್ತು. ಸಾಯಂಕಾಲ ಶಾಲೆಯಿಂದ ಬಂದಾಗ ನಮ್ಮ ದನಗಳನ್ನು ನಾವು ಇಲ್ಲಿಂದ ಅಟ್ಟಿಸ್ಕೊಂಡು ಮನೆಗೆ ಹಟ್ಟಿಗೆ ಕಟ್ಲಿಕ್ಕೆ ಕಟ್ಕೊಂಡು ಹೋಗ್ತಿದ್ದೆವು. ಆಗ ನಮಗೆ ಭಯದ ವಾತಾವರಣ ಇತ್ತು. ಆಗ ಮನೆಯಲ್ಲಿ ಹೇಳಿದ್ರು, ಆ ಕಡೆ ಹೋಗಿದ್ದೇನೆ ಸ್ಮಶಾನ ಜಾತ್ರೆ ಅಂತ ಹೇಳಿದ್ರೆ ಕೆಲವು ಸಲ ಜೋರು ಮಾಡುವ ಪರಿಸ್ಥಿತಿ ನನಗೆ ಬಂದಿತ್ತು. ತದನಂತರ ಈ ರುದ್ರಭೂಮಿಯನ್ನು ಸ್ಥಳೀಯ ಇನ್ನೊಂದು ಯುವಕ ಮಂಡಲ, ನಮ್ಮ ಯುವ ಶಕ್ತಿ ಸಮೂಹ ಸಂಸ್ಥೆಯವರು ಇಲ್ಲಿಯ ಅಭಿವೃದ್ಧಿಯನ್ನು ಮುಂಚೂಣಿಯಲ್ಲಿ ಬಂದಿದ್ರು. ಆಗ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ DC ಶ್ರೀಕಂಠಪ್ಪ ಅವರು 1998ರಲ್ಲಿ ಇದನ್ನು ಒಂದು ಅಭಿವೃದ್ಧಿ ಮಾಡಿ ಲೋಕಾರ್ಪಣೆ ಮಾಡಿದ್ದು ನೆನಪಿದೆ. ಅವರ ಶಿಲೆಯನ್ನು ಅಲ್ಲಿ ಗೇಟ್ನ ಹತ್ರ ಹಾಕಿದ್ದೇನೆ. ಆಗ ಯುವ ಶಕ್ತಿ ಸಮೂಹ ಸಂಸ್ಥೆಯಲ್ಲಿ ದಿವಂಗತ ನಮ್ಮ ಶಾಸಕರಾಗಿರ್ತಕ್ಕಂಥ ವಿ ಸುನೀಲ್ ಕುಮಾರ್ ಅವರ ಮಾವ KP ಪ್ರದೀಪ್ ಕೋಟ್ಯಾನ್ರು, ರವೀಂದ್ರ ಬಂಗೇರವರು ಮತ್ತೆ ಹಲವಾರು ಮುಂಚೂಣಿಯಲ್ಲಿ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ನಾನು ಕೂಡ ಅದಕ್ಕೆ ಕೆಲಸಕ್ಕೆ ಸಹಕಾರ ಮಾಡ್ತಿದ್ದೆ. ಈ ರುದ್ರಭೂಮಿಯ ಏನು ಆವರಣ ಗೋಡೆಯು ಕೂಡ ಯುವ ಶಕ್ತಿ ಸಮೂಹ ಸಂಸ್ಥೆಯವರು ಮುತುವರ್ಜಿಯಲ್ಲಿ ಮಾಡಿದಂಥದ್ದು. ಇದಕ್ಕೆ ಧರ್ಮಸ್ಥಳ ಕ್ಷೇತ್ರದ ಸಹಕಾರವೂ ಇದೆ. ಓಕೆ, ಇದೀಗ 98 ಟೈಮಲ್ಲಿ ಸ್ವಲ್ಪ ಅಭಿವೃದ್ಧಿ ಕಂಡಿತ ಅಂತ ಹೇಳಿದ್ರೆ, ಆ ಅಭಿವೃದ್ಧಿ ಯಾವ ರೀತಿ ಇತ್ತು? ನೆಕ್ಸ್ಟ್ ಯಾವ ಸಂದರ್ಭದಲ್ಲಿ ಮತ್ತೆ ಬದಲಾವಣೆ ಆಯಿತು? 98 ಇಂದ ಯುವ ಶಕ್ತಿಯವರು ಇದನ್ನು ಮೇಂಟೈನ್ ಮಾಡ್ಕೊಂಡು ಬಂದ್ರು. ಅದು ಮೇಂಟೈನ್ ಕಷ್ಟ ಇದೆ. ರಾತ್ರಿ ಹೊತ್ತಿನಲ್ಲಿ ಬಂದು ಗೇಟಿನ ಬೀಗ ಕೇಳುವಂಥದ್ದು, ಮತ್ತೆ ಅದಕ್ಕೆ ಸ್ಪಂದನೆ ಮಾಡುವಂಥದ್ದು ಬಹಳ ಕಷ್ಟ ಕೆಲಸದ. ಆ ಸಮಯದಲ್ಲಿ ಅವರು ಮತ್ತೆ ಅದನ್ನು ಮೇಂಟೈನ್ ಬಿಟ್ಟಿದ್ರು. ಮತ್ತೆ ನಮ್ಗೆ ಪ್ರಪಂಚಕ್ಕೆ ಕೊರೋನಾ ಬಂದಾಗ ಸುನೀಲ್ ಕುಮಾರ್ ಶಾಸಕರು ನಮ್ಗೆ ಬಹಳ ಹತ್ರ. ಅವರ ಮನೆ ಮತ್ತು ನನ್ನ ಮನೆ, ಅವರ ತಾಯಿ ಮನೆ ಮತ್ತು ನಮ್ಗೆ ಬಹಳ ಹತ್ರ. ರುದ್ರಭೂಮಿ ಉಪಯೋಗ ಆಗುತ್ತದೆ ಎಲ್ರಿಗೂ ಗೊತ್ತಿತ್ತು.
ಅವರು ಕೊರೋನಾ ಟೈಮ್ನಲ್ಲಿ ಪ್ರಕಾಶ ಕರೇಕಲ್ಲು ರುದ್ರಭೂಮಿಯನ್ನು ಸ್ವಲ್ಪ ಅಭಿವೃದ್ಧಿ ಪಡಿಸಬೇಕು, ನಾನು ಇದಕ್ಕೆ ಮೊದಲು ಅನುದಾನವನ್ನು ಕೊಟ್ಟಿದ್ದೇನೆ, ಅಭಿವೃದ್ಧಿ ಪಡಿಸಿ ಒಂದು ಸಮಿತಿ ಮಾಡಿ ಅಂತ ಹೇಳಿದರು. ನನಗೆ ಕೂಡ ಅದು ಮತ್ತೊಂದು ಪ್ರೋತ್ಸಾಹ ಕೊಟ್ಟ ಹಾಗೆ ಆಯಿತು. ಅದನ್ನು ಯುವಕರ ತಂಡ ಸೇರಿಸಿಕೊಂಡು ಸುಮಾರು 16 ಜನ ಇರುವ ಇಲ್ಲಿ ಒಂದು ಸಮಿತಿ ಇದೆ. ಅದಕ್ಕೆ ಹೆಸರು ನಾವು ಇದು ರುದ್ರಭೂಮಿ ಪುರಸಭೆಯ ಆಡಳಿತಕ್ಕೆ ಒಳಪಟ್ಟದ್ದು, ಆದರೆ ವ್ಯವಸ್ಥಾಪನಾ ಸಮಿತಿ ಅಂತ ನಾವು ಇಲ್ಲಿ ಮಾಡಿಕೊಂಡಿದ್ದೇವೆ. ಇಲ್ಲಿಯೇ ಮೀಟಿಂಗ್ ನಡೀತದೆ ಅಷ್ಟ ಎಲ್ಲ ಆಗಿ ಕಡೆಗೆ ಇದಕ್ಕೆ ಒಂದು ಅಧ್ಯಕ್ಷವೋ ಕಾರ್ಯದರ್ಶಿಗಳಾಗಬೇಕಂತ ಹೇಳಿದ್ರೆ ಒಕ್ಕೊಳನಿಂದ ಪ್ರಕಾಶ್ ರಾವ್ ಅದನ್ನು ಸಂಚಾಲಕ ಆಗಬೇಕು ಮತ್ತು ಜೊತೆ ಸಹ ಸಂಚಾಲಕ ರಾಜೇಶ್ ಶೆಟ್ಟರ್ ನೇಮಕ ಮಾಡಿದರು. ಇದರಲ್ಲಿ ಮುಖ್ಯವಾಗಿ ನಮ್ಮ ರಾಜಾರಾಮ್ ರಾವ್ ಅಂತ ನಮ್ಮ ಸಾಣೂರಿನ ಚಿಕ್ಕಬೆಟ್ಟಿನಲ್ಲಿರುವ ಪೋಸ್ಟ್ಮ್ಯಾನ್ರ ಮಗ ವಾಸೋಜಿ ರಾಯರ ಮಗ ರಾಜಾರಾಮ್ ರಾವ್ ಇಲ್ಲಿ ಕೆಲಸಗಳನ್ನು ಮಾಡ್ತಿದ್ರು. ಅವರನ್ನು ಮೃತಪಟ್ಟವರು ಮನೆಯವರು ಬಂದು ಮಾತಾಡಿಸಿ ಅವರು ಅದನ್ನು ದಫನವನ್ನು ಮಾಡ್ತಾ ಇದ್ರು. ಅಂದ್ರೆ ಇದು ಸಮಿತಿ ಆಗುವ ಟೈಮಲ್ಲಿ, ಸಮಿತಿ ಆಗುವ ಮೊದಲು. ಮತ್ತೆ ಸಮಿತಿ ಆದ್ಮೇಲೆ ನಾವೆಲ್ಲರೂ ಸೇರಿಕೊಂಡು ಲೋಕಲ್ ಎಲ್ಲ ಸೇರಿಕೊಂಡು ಸಮಿತಿ ಮಾಡಿದ ಮೇಲೆ ಸಮಿತಿಯ ಮುಖಾಂತರ ಹೋಗ್ತಾ ಇದೆ. ಅಂದ್ರೆ ಇದು ಕೋವಿಡ್ ಟೈಮ್ ಅಂದ್ರೆ 2019-20 ಅವಧಿಯಲ್ಲಿ ಆದಂತದ್ದು. ಹೌದು. ಓಕೆ, ಈಗ ನೀವೆಂತೂ ಕೊರೋನಾ ಸಂದರ್ಭದಲ್ಲಿ ಮಾತಾಡ್ತಿದ್ರಿ. ಸೊ ಆ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿ ಕ್ರಿಯೆಗಳು ನಡೀತಿತ್ತು? ಅಂದ್ರೆ ಕೊರೋನಾ ಅಂತ ಹೇಳಿದಾಗ ಮನೆಯವರಿಗೂ ಎಷ್ಟೋ ಸಂದರ್ಭಗಳಲ್ಲಿ ಅವರ ಸಂಬಂಧಿಕರ ಮೃತದೇಹವನ್ನು ಮುಟ್ಟದೇ ಇರುವಂತಹ ಪರಿಸ್ಥಿತಿ ಇತ್ತು. ಸೊ ಅಂತಹ ಒಂದು ಸಂದರ್ಭದಲ್ಲಿ ನೀವು ಸ್ಮಶಾನದಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ರಿ? ಹೇಗಿತ್ತು ವಾತಾವರಣ? ಕೊರೋನಾ ಅಂತ ಹೇಳಿದ್ರೆ ಯಾರಿಗೆ ಬರ್ತದೆ ಯಾರಿಗೆ ಬಿಡ್ತದೆ ಅಂತ ಗೊತ್ತಿಲ್ಲ. ಆದ್ರೆ ಸರ್ಕಾರದ ಸುತ್ತೋಲೆಯ ಪ್ರಕಾರ ನನ್ನನ್ನು ಕೂಡ ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಕಾರ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ನನಗೆ ಬ್ಯಾಜ್ ಎಲ್ಲ ಕೊಟ್ಟು ಸ್ವಚ್ಛ ಬ್ರಿಗೇಡ್ ಜೊತೆಯಲ್ಲಿ ಕೆಲಸ ಮಾಡೋ ಅವಕಾಶಗಳು ಸಿಕ್ಕಿತ್ತು. ನಾವು ಅಲ್ಲಿರುವಾಗ ಒಂದೊಂದು ವಿಕೆಟ್ ಹೋಗುವಂಥದ್ದು ಅಲ್ಲಿ ನಮ್ಗೆ ಕಂಡು ಬರ್ತಾ ಇತ್ತು. ನಾವು ಕೆಲವು ಸಲ ಕೊರೋನಾದಲ್ಲಿ ಎಲ್ಲಿ ಹೋಗ್ಲಿಕ್ಕಿಲ್ಲ ಹೇಳಿದ್ರೆ ಇಲ್ಲಿ ಬಂದು ಕೂತ್ಕೊಳ್ತಿದ್ದೆವು. ಸರ್ಕಾರಿ ಆಸ್ಪತ್ರೆಯಿಂದ ಫೋನ್ಗಳು ಬರ್ತಾ ಇತ್ತು, ಪ್ರಕಾಶ್ ರಾವ್ರೆ ಇವತ್ತೊಂದು ಈಗ ಡೆತ್ ಆಗಿದೆ ಮಾಡ್ತೀರಲ್ಲ ಅಂತ. ನಾನು ಒಪ್ಪಿಕೊಳ್ತಿದ್ದೆ. ಆಗ ಮೃತದೇಹಗಳು ಸತ್ರೆ ಮನೆಗೆ ಕೊಂಡು ಹೋಗುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಸರ್ಕಾರದ ನಿಯಮಗಳು. ನಾವು ಇಲ್ಲೇ ಮಾಡ್ತಿದ್ದೆವು. ಅದರಲ್ಲಿ ಹಲವಾರು ಘಟನೆಗಳನ್ನು ಕಂಡಿದ್ದೇನೆ ನಾನು. ಅವರ ಮನೆಯವರು ಇಲ್ಲಿ ಬಂದು ಸ್ಮಶಾನದಲ್ಲಿ ಹೆಣ ಇಡುವ ಜಾಗದಲ್ಲಿ ಇಡ್ಲಿಕ್ಕೆ ಕಿಟ್ ಹಾಕಬೇಕಿತ್ತು. ಆ ಮೊದಲು ಕಿಟ್ಟು ಬಹಳ ದಪ್ಪಾಗಿ ಆಗಿಲ್ಲ, ಭಾರಿ ಇತ್ತು. ಅದು ಹಾಕಿಕೊಂಡು 1 ಗಂಟೆ ಇದ್ರೆ ಅವನು ಬೀಳುವ ಪರಿಸ್ಥಿತಿ. ಮತ್ತೆ ಮತ್ತೆ ಬರುವ ಕಿಟ್ಟುಗಳು ಈ ವೆಹಿಕಲ್ಗಳು ನಮ್ಮ ಅದಕ್ಕೆ ಒಂದು ಮೈಲೇಜ್ ಕೊಡುವಂಥದ್ದಿದೆ, ಆ ಟೈಪಲ್ಲಿ ಬರ್ತಿದ್ರು. ಆದರೆ ಇಲ್ಲಿ ಬಂದು ಅದನ್ನು ಹಾಕಿ ಕೆಲವರು ಬರ್ತಿರ್ಲಿಲ್ಲ ಹತ್ರ, ಕೆಲವರು ಕಿಟ್ ಹಾಕಿ ಮಾರ್ಗದಲ್ಲಿ ನಿರ್ದೇಶನಗಳಿದೆ. ನಾವು ಅದಕ್ಕೆ ಯಾವುದನ್ನು ಜಗ್ಗದೆ ಹೋದ್ರೆ ಒಂದೇ ಸಲ ಪ್ರಾಣ ಹೋಗ್ಬೇಕಂತ ನಮ್ಮ ಟೀಮ್ಗಳು ಕೆಲಸ ಮಾಡಿದೆವು. ಇದಕ್ಕೆ ಹಲವಾರು ಸಂಘ ಸಂಸ್ಥೆಯವರು, ಬಜರಂಗ ದಳವ, ಮತ್ತೊಂದು ಮುಸ್ಲಿಮರು ಕೂಡ ಬಂದು ಇದಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಅವರ ಡ್ರೈವರ್ ಸತ್ತಾಗ ನಮ್ಮ ಡ್ರೈವರ್ ಸತ್ತಿದ್ದಾನಂತ ಅವರು ಬಂದು ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಇದೆಲ್ಲ ನೋಡಿದ್ದು. ಆದರೆ 2-3 ಘಟನೆ ಇಲ್ಲಿ ಮರುಕಳಿಸಬಾರದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಂತ ಘಟನೆಗಳನ್ನು ಹೇಳ್ಬೋದಾ ಸರ್? ಯಾವ ಘಟನೆ ಯಾವಾಗ ಆಯ್ತು? ಅಂದ್ರೆ ಕೋವಿಡ್ ಟೈಮಲ್ಲಿ ಆದದ್ದ ಅಥವಾ? ಕೋವಿಡ್ ಟೈಮ್ನಲ್ಲಿ ಆಗಿತ್ತು. ಅವರ ಮನೆಯವರು ಒಂದು ಹುಡುಗಿ ತಂದೆ ಕಳ್ಕೊಂಡಿದ್ಲು. ನಾವು ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವ್ರಿಗೂ ಆನ್ಲೈನ್ ಬೆಡ್ ಇತ್ತು. ಆಗ ಆ ಪೇಷಂಟ್ ಬಂದು ಆನ್ಲೈನ್ ಬೆಡ್ಡಲ್ಲಿ ಸೇರಿಕೊಂಡು, ಅವಳು ಬಾಂಬೆಯಿಂದ ಬಂದವಳು, ಅವಳಿಗೆ ಫ್ರೆಶ್ ಆಗ್ಲಿಕ್ಕೆ ಇದೇನಿಲ್ಲ. ಅವಳು ಬಹಳ ವಿನಂತಿಯನ್ನು ಮಾಡಿದ್ಲು, ನಮ್ಗೆ ಎಲ್ಲಿಯಾದ್ರೂ ಒಂದು ರೂಮ್ ಕೊಡಿ, ನಾನು ಉಳ್ಕೊಳ್ಬೇಕು, ನನ್ನ ತಂದೆಯನ್ನು ಬದುಕಿಸ್ಬೇಕಂತ ಅಲ್ಲಿ ಹೇಳಿದ್ದು. 1 ವಾರ ಬಿಟ್ಟ ಮೇಲೆ ಅದೇ ಜನ ತೀರಿಕೊಂಡಿತ್ತು. ಆಗ ಆ ಹುಡುಗಿಯ ತಂದೆ ತೀರಿದಿಂದ ಆ ಹುಡುಗಿ ಬಂದಿತ್ತು ಇಲ್ಲಿ. ಮತ್ತೆ ಆ ತೀರಿದವರ ಅಣ್ಣ ತಮ್ಮಂದಿರು ಕೂಡ ಬಂದಿದ್ರು. ಆದರೆ ನಾವು ಹೇಳ್ತಿದ್ದೆವು, ಬನ್ನಿ ಮೃತದೇಹವನ್ನು ನೋಡಿ. ನಾವು ಆಗ ಸ್ವಲ್ಪ ವಿನಾಯಿತಿ ಮಾಡ್ತಿದ್ದೆವು. ಆ ಮೃತದೇಹದ ಮುಖವನ್ನು ಪ್ಲಾಸ್ಟಿಕ್ ಅನ್ನು ಕತ್ತರಿಯಲ್ಲಿ ಕತ್ತರಿಸಿ ನೋಡುವಂಥದ್ದು ಕೊಟ್ಟಿದ್ದೆವು. ಆಗ ಕೆಲವರು ಬನ್ನಿ ನೀರು ಕೊಡಿ ಅಂತೆಲ್ಲ ಹೇಳ್ತಿದ್ದೆವು, ಕೊನೆಯ ಅವಕಾಶಗಳು ಅಂತ. ಆದರೆ ಕೆಲವರು ಬರದೇ ಇಲ್ಲ, ತೊಂದರೆ ಇಲ್ಲ, ಮುಂದುವರಿಸಿ ಅಂತ ಹೇಳಿದ್ದುಂಟು. ಆ ಹುಡುಗಿ ಬಹಳ ದುಃಖದಿಂದ, ಎಲ್ಲಿಯೂ ಮಹಿಳೆಯರು ಬೆಂಕಿ ಕೊಡುವುದಿಲ್ಲ, ಸಾಂಪ್ರದಾಯಿಕವಾಗಿಲ್ಲ. ಆದರೆ ಆ ಹುಡುಗಿ ನಾನೇ ಕೊಡ್ಬೇಕಂತ ಹೇಳಿದ್ರು ಅವರ ಎದುರಿಗೆ. ನಾನು ಹೇಳಿದೆ, ನೋಡಮ್ಮ, ಆ ಸೂಟೆಯನ್ನು ಹೊತ್ತಿಸಿಕೊಡಿ, ನನ್ನ ತಂದೆಯವರು ತೀರಿದ್ದಾರೆ, ನಾನು ಆ ಇದರಲ್ಲಿ ನಾನು ಅದನ್ನು ಮಾಡ್ತೇನೆ ಅಂತ ಹೇಳಿ ಮಾಡಿದ್ದೇನೆ. ನನಗೆ ಬಹಳ ಒಂದು ಸಂತೋಷ ಇದೆ,
ಮತ್ತೆ ಅವರನ್ನು ನೋಡೋದನ್ನು ಬಹಳ ದ್ವೇಷ ಕಾಣ್ತದೆ. ಅವರ ಸಂಬಂಧಿಕರನ್ನು ನೋಡುವಾಗ ಈ ತರ ಜನಗಳು ಇದ್ದಾರೆ ಅಂತ ಕಿಟ್ ಹಾಕೊಂಡು ಮಾರ್ಗದಲ್ಲಿದ್ರು ಅವರು ಅಂತ. ಇದನ್ನು ನೋಡಿದ್ದೇನೆ. ಮರು ದಿವಸ 6 ಗಂಟೆಗೆ ನಾನು ಮಲಗಿದ್ದಲ್ಲಿ ಮೊಬೈಲ್ ಹಿಡ್ಕೊಳ್ತಿದ್ದೆ ಎಮರ್ಜೆನ್ಸಿಗೆ. ಈಗ ಕೂಡ ಹಿಡ್ಕೊಳ್ತೇನೆ ಮನೆಯಲ್ಲಿ, ದಿಮ್ಮಿನ ಹತ್ರ ಹಿಡ್ಕೊಳ್ಳೋ ಅಂತ. ಅವರು ಮರು ದಿವಸ 6 ಗಂಟೆಗೆ, ನಾವು 7 ಗಂಟೆಗೆ ಬನ್ನಿ ಅಸ್ಥಿಯನ್ನು ಕೊಡ್ತೇವೆ ಅಂತ. ಅವರು ನನಗೆ 6 ಗಂಟೆಗೆ ಎಬ್ಬಿಸಿ ಕೊರೋನಾದ ಅಸ್ಥಿಯನ್ನು ಕೊಂಡೋಗ್ತಾರೆ ಜನ ಅಂತ ಒಂದು ಪ್ರಶ್ನೆಯನ್ನು ಕಾಡಿದ್ರು. ನನಗೆ ಬಹಳ ನಿದ್ದೆ ಇದರಲ್ಲಿ ಇದ್ದೆ. ನಾವು ಕೂಡ ಒಂದು ದಿವಸ ಅದೇ ರೀತಿ ಆಗ್ಲಿಕ್ಕಿದೆ, ಸಾವು ಆಗ್ಲಿಕ್ಕಿದೆ ಅಂತ ಹೇಳಿದೆ. ಮತ್ತೆ ಬಂದು ಅವರು ಕೊಂಡೋಗಿದ್ದಾರೆ. ನನಗೆ ಸ್ವಲ್ಪ ಡೌಟ್ ಇದೆ, ಅವರು ಅದನ್ನು ಕೊಂಡೋಗಿ ಸಮುದ್ರದಲ್ಲಿ ಅದನ್ನು ಕ್ರಿಯೆಗಳನ್ನು ಮಾಡಲಿಕ್ಕಿಲ್ಲ, ಎಲ್ಲೇ ಹೋಗುವಾಗ ನೀರಲ್ಲಿ ಬಿಟ್ಟಿರ್ಬೋದು ಅಂತ ನನ್ನ ಭಾವನೆ. ಯಾಕೆ ಹೇಳಿದ್ರೆ ಅವರು ಮೊದಲನೇ ದಿವಸ ಮಾಡಿದ ವಿಧಾನಗಳು ನನಗೆ ಕಣ್ಣೆದುರು ಕಾಣ್ತಾ ಇದೆ. ಇಂಥದ್ದೇ ಬೇರೆ ಯಾವುದಾದ್ರೂ ಘಟನೆ ಇದೆಯಾ ತುಂಬ ಮನಸ್ಸಿಗೆ ಘಾಸಿ ಮಾಡಿರುವಂಥದ್ದು, ನೋವಾಗಿರುವಂಥದ್ದು, ಈ ರೀತಿಯ ಘಟನೆ ನಾನು ಮತ್ತೊಮ್ಮೆ ನೋಡಬಾರ್ದು ಅಂತ ಹೇಳುವಂಥದ್ದು ಏನಾದರೂ? ತುಂಬ ಘಟನೆಗಳಾಗಿದೆ. ಯಾರು ಬ್ಯಾಂಗ್ಳೂರಿನಲ್ಲಿ ತೀರಿ, ಬ್ಯಾಂಗ್ಳೂರಿನಲ್ಲಿ ಆನ್ಲೈನ್ ನಮ್ಮ ಮುಲ್ಕಿಯಲ್ಲಿ ಇರುವ ಶ್ರೀನಿವಾಸ ಹಾಸ್ಪಿಟಲ್ನಲ್ಲಿ, ಕುಂದಾಪುರದಲ್ಲಿರುವ ಮಹೇಶ್ ಹಾಸ್ಪಿಟಲ್ನಲ್ಲಿ ಆನ್ಲೈನ್ ಬೆಡ್ನಲ್ಲಿ ತೀರಿದವರಿದ್ದರು. ಒಂದು ಮಾಳದ ಪಾರ್ಟಿ, ಒಂದು ಬೋರ್ಕಟ್ಟೆಯ ಪಾರ್ಟಿ. ಅವರ ಮನೆಯವರು ಮೊದಲು ಇಲ್ಲಿ ಯಾರು ಮಹಿಳೆಯರಿಗೂ ಕಂಪೌಂಡ್ ಒಳಗೆ ಬರುವಂಥದ್ದು ಇರಲಿಲ್ಲ. ಆ ಸಂದರ್ಭದಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು. ನನಗೆ ಬರುವಾಗ ನನಗೆ ಏನಿಲ್ಲ, ಬನ್ನಿ ಸಾಯುವ, ಎಲ್ಲರೂ ಸಾಯುವುದಂತ ಹೇಳ್ತಿದ್ದೆ. ಆದರೆ 2 ಮೃತದೇಹ ಒಂದು ಮೃತದೇಹ ತಂದು ಈ ಕಟ್ಟೆಯಲ್ಲಿ ಇಡುವಾಗ ಅವರಿಗೆ ನೋಡಿ, ನಿಮ್ಮ ಮನೆಯವರ ಇದನ್ನು ಕೊನೆಯ ಅವಕಾಶ, ತುಳಸಿಯಲ್ಲಿ ನೀರು ಕೊಡಿ ಅಂತ ನಾವು ವಿನಂತಿಸಿಕೊಂಡಿದ್ದೆವು. ಅವರು ಬಂದು ನೋಡುವಾಗ ಆ ಮೃತದೇಹ ಅವರ ಮನೆಯವರದಲ್ಲ. ಇದು ಬಹಳ ದುರವಸ್ಥೆ ನಮ್ಮದು. ಅದರ ಮೃತದೇಹದ ಬಟ್ಟೆಯಲ್ಲಿ ಯಾರು ಮೃತಪಟ್ಟ ಅವರ ಹೆಸರಿತ್ತು, ಆದರೆ ಮೃತದೇಹ ಬೇರೆ. ಇದು ಒಂದು ಮುಲ್ಕಿಯಿಂದ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಂಥ ಮೃತದೇಹ. ಅದೇ ಮಹೇಶ್ ಹಾಸ್ಪಿಟಲ್ನಿಂದ ಒಂದು ಬಂದಂಥ ಮೃತದೇಹ. ಅವರು ಕೂಡ ಮನೆಯವರು ಲೇಡೀಸ್ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡಿದ್ರು. ಅವರು 1-1.5 ಗಂಟೆ ಮೊದಲು ಬಂದು ಕೂತ್ಕೊಂಡು ಬಾಡಿ ಬಂದ ಮೇಲೆ ಅದನ್ನು ನೋಡಿ, ಇದು ನಮ್ಮ ಮೃತದೇಹ, ಅದು ಮನೆಯವರ ಅಲ್ಲ ಅಂತ ಬಿಕ್ಕಳಿಸಿ ಅಳ್ತಾ ಇದ್ರು. ನಮ್ಮ ಮೃತದೇಹ ಎಲ್ಲಿದೆ, ನಮಗೆ ದುಃಖ ಬರ್ತದೆ, ದೇಹ ಇಲ್ಲ, ನಮ್ಗೆ ನೋಡ್ಲಿಕ್ಕೆ ಇಲ್ಲ ಅಂತ, ಏನು ಗಡಿಬಿಡಿ ಮಾಡಬೇಡಿ ಅಂತ ನಾವು ಹೇಳಿ ಸಮಾಧಾನ ಪಡಿಸಿ ಬಂದಂತಹ ಆಂಬುಲೆನ್ಸ್ನಲ್ಲೇ ಅದನ್ನು ವಾಪಸ್ ಕಳಿಸಿದ್ದೆವು ನಾವು. ಅಲ್ಲಿ ಹೋಗುವಾಗ ಏನು ಪುಣ್ಯ, ಅವರ ಮನೆಯವರ ತಂದೆ ತಾಯಿಯ, ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ ಪುಣ್ಯ ಆ ಮೃತದೇಹವನ್ನು ಬೇರೆಯವರು ಕೊಂಡೋಗದ ಒಂದು ಸಂದರ್ಭ ಅಲ್ಲಿತ್ತು. ಮತ್ತೆ ಈ ಮೃತದೇಹವನ್ನು ಪುನಃ 1.5 ಗಂಟೆ ದಾರಿಯಲ್ಲಿ ಹೋಗಿ ಅದನ್ನು ತಂದು ಮತ್ತೆ ಇದನ್ನು ಕ್ರಿಯೆಯನ್ನು ಮಾಡಿದ್ದು ನನಗೆ ಬಹಳ ನೆನಪಿದೆ. ಇನ್ನು ಮುಂದೆ ಹಾಗೆ ಆಗಬಾರ್ದು. ಬಳ್ಳಾರಿಯಲ್ಲಿ ಮೃತದೇಹಗಳನ್ನು JCBಯಲ್ಲಿ ದೂಡಿ ಹೊಂಡಕ್ಕೆ ಹಾಕ್ತಿದ್ದಾರೆ ಅಂತ ಟಿವಿಯಲ್ಲಿ ತೋರಿಸ್ತಿದ್ರು. ಎಷ್ಟು ಸರಿ ಉಂಟೋ ಇಲ್ಲ ಗೊತ್ತಿಲ್ಲ, ಆದರೆ ಯಾರೂ ಹತ್ರ ಬರ್ತಿರ್ಲಿಲ್ಲ. ನಾವು ಮಾತ್ರ ನಮ್ಮ ಟೀಮು ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೆವು. ಇವೆಲ್ಲವೂ ನೀವು ಮತ್ತೊಮ್ಮೆ ಮರುಕಳಿಸಬಾರ್ದಂತ ಅನ್ನುವಂಥ ಘಟನೆಗಳು. ಈಗ ಸ್ಮಶಾನದಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ, ಅದು ಸ್ಮಶಾನ ಅಂತ ಹೇಳಿದ್ರೆ ಏನು ಸಾಧಾರಣ ನಾವು ಹೋಗಿ ಬರುವ ವಾತಾವರಣ ಅಲ್ಲ, ಅದೊಂದು ಭಯದ ವಾತಾವರಣ. ನೀವೇ ಹೇಳ್ತಿದ್ರಿ, ನೀವು ಸಣ್ಣವರಿರುವಾಗ ಇದೇ ವಾತಾವರಣದಲ್ಲಿ ನಿಮ್ಮ ಮನೆಯ ಏನು ಜಾನುವಾರುಗಳು ಬರ್ತಿತ್ತು, ಕರ್ಕೊಂಡು ಹೋಗುವಾಗ ಮನೆಯಲ್ಲಿ ಕೇಳ್ತಿದ್ರು ಸ್ಮಶಾನಕ್ಕೆ ಹೋಗಿದ್ಯಾ ಅಂತ. ಸೊ ಇವತ್ತು ಇತ್ತೀಚಿನ ದಿನಗಳಲ್ಲಿ ನಿಮಗೆ ಒಂದು ಭಯದ ವಾತಾವರಣ ಇಲ್ಲಿ ಅಂತ ಅನ್ಕೊಂಡದ್ದು ಅಥವಾ ಆ ಅನುಭವ ಆದದ್ದು ಏನಾದರೂ ಇದೆಯಾ? ಭಯ ಅಂತ ಅನುಭವ ಆದದ್ದು? ಭಯ ಅಂಥದ್ದು ನನ್ನ ಶರೀರದಲ್ಲಿ ಇಲ್ಲ. ಎದುರು ನನ್ನ ಅನ್ನದಾತರಾಗಿರ್ತಕ್ಕಂಥ ಶ್ರೀತ MK ವಿಜಯಕುಮಾರ್ ಅವರು ಹೇಳ್ತಿದ್ರು, ರಾಜಕೀಯ ಆಗಲಿ ಬೇರೆದಕ್ಕೆ ಹೆಜ್ಜೆ ಇಡುವಾಗ ಆಲೋಚನೆ ಮಾಡು, ಹಿಂದೆ ತೆಗಿಲಿಕ್ಕೆ ಅಂತೆಲ್ಲ ಹೇಳ್ತಿದ್ರು. ಮತ್ತೆ ಜೀವನವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತದ್ದು ಅವ್ರು ನಮ್ಗೆ ಹೇಳ್ತಿದ್ರು. ಅದೇ ರೀತಿ ನನಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವರು ಪ್ರೋತ್ಸಾಹವನ್ನು ನೀಡಿದ್ದು ಒಂದು ನಿರ್ದೇಶವಾಗಿದೆ. ಅವರು ಯಾರಾದ್ರೆ ಅವರ ಕ್ಲೈಂಟ್ಗಳು ಕೇಳಿದ್ರೆ, ಪ್ರಕಾಶನೆಯಲ್ಲಿ ಅವೆಲ್ಲ ರುದ್ರಭೂಮಿಯಲ್ಲಿ ಇರಬಹುದು ಅಂತ ಹೇಳ್ತಿದ್ದೆ ಅಂತ ನನಗೆ ಕೆಲವರು ಹೇಳ್ತಿದ್ರು. ನಾನು ಸಮಯ ಸಿಕ್ಕಾಗ ರುದ್ರಭೂಮಿಯಲ್ಲಿ ಬಂದು ಕೂತ್ಕೊಳ್ತಿದ್ದೇನೆ. ಇವಾಗ ನೀವೊಂದು ಸಾಧಾರಣ ಇಷ್ಟು ವರ್ಷಗಳಿಂದ, ಎಷ್ಟು ಸಾಧಾರಣ 20ಕ್ಕಿಂತ ಅಧಿಕ ವರ್ಷಗಳಿಂದ ನೀವಿಲ್ಲಿ ಕೆಲಸ ಮಾಡ್ತಿದ್ರಿ. ಸಾಧಾರಣ ಎಷ್ಟು ಅಂತ್ಯಕ್ರಿಯೆ ಮಾಡಿದ್ದೀರಿ ನೀವು? ಸುಮಾರು ನಾವು ಲೆಕ್ಕಾಚಾರ ಮೊದಲೆಲ್ಲ ಮಾಡ್ತಿರ್ಲಿಲ್ಲ. ಕೊರೋನಾದ ನಂತರ ನಾವು ಒಂದು ಲೆಡ್ಜರ್ ಅನ್ನು ಮೇಂಟೈನ್ ಮಾಡಿದ್ದೇವೆ. ಸುಮಾರು 1,500 2,000 ಹತ್ತಿರ ಆಗ್ಬೋದು ನಮ್ಮ ಲೆಕ್ಕಾಚಾರ ಇದರಲ್ಲಿ ಇದೆ. ಅದನ್ನು ನಾವು ಬರೆದಿಡ್ತೇವೆ. ನಾವು ಯಾರದು ಮೃತಪಟ್ಟವರ ಹೆಸರು, ಅದರ ಜೊತೆಗೆ ಯಾರು ತಂದಿದ್ದಾರೆ ಅವರ ಹೆಸರು ಮತ್ತು ಮೊಬೈಲ್ ಮತ್ತು ದಸ್ಕತ್ತುಗಳನ್ನು ತಗೊಳ್ಳುವ ಪರಿಪಾಠವನ್ನು ಇಲ್ಲಿ ಮಾಡಿಕೊಂಡಿದ್ದೇವೆ.
ಪ್ರತಿನಿತ್ಯ ಇಲ್ಲಿ ಅಂತ್ಯಕ್ರಿಯೆ ಆಗ್ತಾ ಇರ್ತದ ಅಥವಾ ಯಾವ ವ್ಯಾಪ್ತಿಯಿಂದ ಇಲ್ಲಿಗೆ ಬರ್ತಾರೆ? ಮುಖ್ಯವಾಗಿ ಕಾರ್ಕಳದಿಂದ ಇಷ್ಟೇ ವ್ಯಾಪ್ತಿಗಂತ ಇದು ಸೀಮಿತವಾಗಿ ನಮ್ಮ ಕರೇಕಲ್ಲು ರುದ್ರಭೂಮಿ, ಅಥವಾ ಬೌಂಡ್ರಿ ಅನ್ನುವಂಥದ್ದೇ ಇಲ್ವಾ ಇಲ್ಲಿಗೆ? ಇಲ್ಲಿಗೆ ಇದು ಪುರಸಭೆ ವ್ಯಾಪ್ತಿ ಮಾತ್ರ. ಇಲ್ಲಿಗೆ ಕಾರ್ಕಳ ನಗರ, ಮಿಯಾರು, ರೆಂಜಾಳ, ಇರುವತ್ತೂರು, ಸಾಣೂರು, ಕಾಂತಾವರ, ನಿಟ್ಟೆ, ಕುಕ್ಕುಂದೂರು, ಹೀಗೆ ಹಲವಾರು ಗ್ರಾಮಗಳಿಂದ ಇಲ್ಲಿ ತರ್ತಾರೆ. ಯಾಕೆ ತರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ಫೋನ್ ಮಾಡಿದರೆ ವ್ಯವಸ್ಥೆಗಳು ಸರಿಯಾಗಿ ಇರ್ತದೆ ಅಂತ ಹೇಳುವ ಭಾವನೆಯಿಂದ ತರ್ತಾರೆ ವಿನಃ. ಮತ್ತೆ ಇಲ್ಲಿ ಇದರಲ್ಲಿ ನಮ್ಮ ಆಂಬುಲೆನ್ಸ್ಗಳಲ್ಲಿ 24x7 ಅಂತಿದೆ. ನಾವು ಇಲ್ಲಿ ಅದನ್ನು ಕಾರ್ಯವನ್ನು ಮಾಡ್ತೇವೆ. ಸರ್ಕಾರದ ನಿಯಮಗಳು 6 ಗಂಟೆಯ ನಂತರ ಮಾಡಬಾರ್ದಂತಿದೆ. ಆದರೆ ಒಂದು ಮೃತದೇಹ ಬೆಳಗಿನ ಜಾವ 3-4 ಗಂಟೆಗೆ ತೀರಿಕೊಂಡ್ರೆ ಅವರ ಸಂಬಂಧಿಕರು, ಮಕ್ಕಳು ಯಾರು ಇದ್ರೆ, ಬೆಂಗಳೂರ, ಬಳ್ಳಾರಿಯ, ನಮ್ಮ ತುಮಕೂರ, ಬಾಂಬೆಯ ಎಲ್ಲೇ ಇದ್ರೆ, ಪುಣೆಯಲ್ಲಿದ್ದರೆ ಅವರು ಬರಬೇಕಾದ್ರೆ ಸುಮಾರು 7-8 ಗಂಟೆ ದಾರಿ ಇದೆ. ಆ ದಾರಿಯಲ್ಲಿ ಬರಬೇಕಾದ್ರೆ ಮಳೆಗಾಲವ, ರಸ್ತೆ ಅವಘಡಗಳ, ವಾಹನಕ್ಕೆ ಏನೋ ತೊಂದರೆ ಆಗಿದೆ, ಈ ಘಟನೆಗಳಾಗ್ತದೆ. ಅವರು 8 ಗಂಟೆಗೆ ಬರ್ತಾರೆ ಅಂತ ನಂತರ ಹೇಳ್ತಾರೆ. ಆಯಿತು, ತೊಂದರೆ ಎಲ್ಲ ಮಾಡುವ. ಅದು ಕೆಲವು ಸಲ 12-12:30 ಗಂಟೆ, ಒಂದು ಮೃತದೇಹವನ್ನು ಬೆಳಗಿನ ಜಾವ 4 ಗಂಟೆಯಲ್ಲೂ ಕೂಡ ನಾವು ಮಾಡಿದ್ದೇವೆ. ಇಲ್ಲಿಯ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಸರ್ ತೋರಿಸ್ಬೋದು ಏನೆಲ್ಲ ಹೇಗೆ ಅಂತ? ಎಷ್ಟು ಈಗ 3 ಕಾಣ್ತವೆ ಇಲ್ಲಿ 3 ಸಿಲಿಕಾನ್ ಒಲೆಗಳಿದೆ. ನಾವು ಒಂದು ಸಲಕ್ಕೆ 4 ಮಾಡಿದೆ ಒಂದು ದಿವಸದಲ್ಲಿ. 5 ಬಂದಿತ್ತು. ಒಂದೊಂದು ಪಕ್ಕದಲ್ಲಿರುವ ಕುಂಟಲ್ಪಾಡಿಯ ರುದ್ರಭೂಮಿಗೆ ಕಳಿಸಿದ್ದಾರೆ. ಯಾಕೆ ಹೇಳಿದ್ರೆ ಇಲ್ಲಿ ಮತ್ತೆ ಮಾಡುವಂತಹದ್ದು 3 ಗಂಟೆ ಬೇಕಾಗ್ತದೆ. ಅದು ಇದರಲ್ಲಿ ಈಗ ಒಂದರಲ್ಲಿ ಮಾಡುದು ಅಂತ ಹೇಳಿದ್ರೆ ಎಷ್ಟು ಟೈಮ್ ಅಲ್ಲಿ ಕಂಪ್ಲೀಟ್ ಆಗ್ತದೆ ಆ ಪ್ರೊಸೀಜರ್? ಇದು ಹೆಚ್ಚು ಅಂದ್ರೆ 4 ಗಂಟೆ ಮೇಲೆ ಬೇಕಾಗ್ತದೆ ಇದಕ್ಕೆ. ಒಂದು ಬಾಡಿ ಬರ್ನ್ ಆಗಬೇಕಾದ್ರೆ ಅಂದ್ರೆ ಸುಮಾರು 3ರಿಂದ 3.5 ಕ್ವಿಂಟಲ್ ಕಟ್ಟಿಗೆ ಇಡ್ತೇವೆ. ಈಗ ಇದರಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದೆ. ಇದರ ಮೇಲೆ ಮೃತದೇಹವನ್ನು ಇಟ್ಟು ಮತ್ತೆ ಅದರ ಮೇಲೆ ಕಟ್ಟಿಗೆಯನ್ನು ಇಡ್ತೇವೆ. ನಾವು ಬಾಡಿಯನ್ನು ಕವರ್ ಮಾಡ್ತೇವೆ. 3 ಗಂಟೆ ಬೇಕು, 3-4 ಗಂಟೆ ಬೇಕು. ಸೊ ಆ ಲೆಕ್ಕದಲ್ಲಿ ಇಲ್ಲಿ 3 ಈ ರೀತಿಯ ವ್ಯವಸ್ಥೆ ಇದೆ. ದಿನಕ್ಕೊಂದು 5 ಮಾಡ್ಬೋದು, ಬಟ್ 4 ಮಾಡಿದ್ದೇವೆ. ಸರ್, ಈಗ ಎಷ್ಟು ಒಂದು ಮಾಡ್ಲಿಕ್ಕೆ ಎಷ್ಟು ಕಟ್ಟಿಗೆ ಬೇಕಂತ ಹೇಳಿದ್ರೆ 3 ಕ್ವಿಂಟಲ್ ಇಂದ ಸುಮಾರು 3.5 ಕ್ವಿಂಟಲ್. ಇಲ್ಲಿಗೆ ಕಟ್ಟಿಗೆ ವ್ಯವಸ್ಥೆ ಹೇಗೆ ಬರ್ತದೆ? ಅದಕ್ಕೆ ಏನು ವ್ಯವಸ್ಥೆ? ನಾನು ಮೊದಲು ಇಲ್ಲಿ ರಾಜಾರಾಮ್ ನಾನು ಮೊದಲೇ ಹೇಳಿದೆ. ರಾಜಾರಾಮ್ ಅಂತ ಇದ್ರೆ ಅವರ ಟೆಂಪೋ ಇತ್ತು ಅವರ ಹತ್ರ. ಅವರು ಟೈಲರಿಂಗ್ ವ್ಯಾಪ್ತಿ ಮಾಡ್ತಿದ್ರು. ಕೆರೆಯಲ್ಲಿ ಮುಳುಗಿದವರ ಸತ್ತವರನ್ನು ಅವರು ಹೊರಗೆ ತೆಗಿತಿದ್ರು. ಅದೆಲ್ಲ ಅಗ್ನಿಶಾಮಕದೊಳೆ ಒಟ್ಟಿಗೆ ಎಲ್ಲ ಸೇರಿಕೊಂಡು ರಾಜಾರಾಮನ ಹತ್ರ ಹೇಳಿದ್ರೆ ಆಗ್ತಿದೆ ಅಂತ. ಅದು ನಮಗೆ ಈ ಕ್ಷತ್ರಿಯ ಶಿವಾಜಿ ವಂಶಕ್ಕೆ ಅದು ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಕರೇಕಲ್ಲು ರುದ್ರಭೂಮಿಯನ್ನು ಶಿವಾಜಿ ವಂಶದವರು ಮೇಂಟೈನ್ ಮಾಡ್ತಾರೆ. ಕುಂಟಲ್ಪಾಡಿ ಇರುವ ರುದ್ರಭೂಮಿಯನ್ನು ಶಿವಾಜಿ ವಂಶದ ಗೋವಿಂದರಾವ್ ಅವರು ಮೇಂಟೈನ್ ಮಾಡ್ತಾರೆ. ಅದೇ ರೀತಿ ಕುಕ್ಕುಂದರ್ನಲ್ಲಿ ಜಯಂತಿನಗರದಲ್ಲಿ ಒಂದಿದೆ. ಅಲ್ಲಿ ನಮ್ಮ ರಾಜೇಶ್ ರಾವ್ ಅವರು ಮುಂಚೂಣಿಯಲ್ಲಿದ್ದು ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದು ಹಿರಿಯರು ಮಾಡಿದ ಪುಣ್ಯದ ಕೆಲಸವನ್ನು ನಾವು ಮಾಡ್ತೇವೆ ಅಂತ ನನ್ಗೆ ಅನಿಸ್ತದೆ. ಅದೇ ಕಟ್ಟಿಗೆ ವ್ಯವಸ್ಥೆ ಎಲ್ಲಿಂದ ಬರ್ತದೆ? ಹೇಗೆ ಮಾಡ್ಕೊಳ್ತೀರಿ? ಯಾರಾದ್ರೂ ಕೊಡ್ತಾರಾ ಅಥವಾ ಹೇಗೆ? ಕಟ್ಟಿಗೆ 1-2 ಜನ ಕೊಟ್ಟದಿದೆ. ಹೀಗೇನೆ ಒಂದು ಟೆಂಪೋದಲ್ಲಿ ಹಾಕಿದ್ದು ಕಾರ್ಕಳ ಟೈಗರ್ಸ್ನವ್ರು ಕೊಟ್ಟಿದ್ದಾರೆ. ಮತ್ತೊಂದು ವಿಜೇಂದ್ರ ಕಿಣಿ ಅಂತ ಒಬ್ಬರಿದ್ದಾರೆ. ಅವರು ಜಾಗ ಎಲ್ಲ ಲೆವೆಲ್ ಮಾಡುವಾಗ ಸ್ವಲ್ಪ ತಂದು ಹಾಕಿದ್ದಿದೆ. ಪಾಪದವರಿಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟದಿದೆ. ಮತ್ತೆ ನಾನು ರಾಜಾರಾಮ್ ಜಂಟಿಯಲ್ಲಿರುವಾಗ ನಾವು ಡಿಪೋದಿಂದ ತರ್ತಿದ್ದೆವು. ಸುಮಾರು 4,000 ಹಣದ ಕಟ್ಟಿಗೆಯನ್ನು ಒಂದು ಹೆಣಕ್ಕೆ ತರ್ತಿದ್ದೆವು. ಟೆಂಪೋಕ್ಕೆ ಒಂದು 300-400 ರೂಪಾಯಿ ಟೆಂಪೋಕ್ಕೆ ಕೊಟ್ಟು ಸುಮಾರು 3,500 ರೂಪಾಯಿಯ ಕಟ್ಟಿಗೆಯನ್ನು ಒಂದು ಹೆಣಕ್ಕೆ ತರ್ತಿದ್ದೆವು. ಈಗ 3,500 ರೂಪಾಯಿಯ ಕಟ್ಟಿಗೆ ಒಂದು ಹೆಣದ ಅಂತ್ಯಕ್ರಿಯೆಗೆ ಮಾಡ್ಬೇಕಂತ ಹೇಳಿದ್ರೆ ಈಗ ಒಬ್ರು ಬರ್ತಾರಲ್ಲ ಅವ್ರಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ? ನಾವು ಸರಿ ಸುಮಾರು 4,500ರಿಂದ 5,000 ರೂಪಾಯಿ ಚಾರ್ಜ್ ಅನ್ನು ಮಾಡ್ತೇವೆ. ಇದರಲ್ಲಿ ಕಟ್ಟಿಗೆ ಮತ್ತು ಟೆಂಪೋ ಚಾರ್ಜಸ್ ಅಂತ ಒಂದು 3,500 ತೆಗಿತೇವೆ. ನಾವು ಬೇರೆಯವ್ರ ಹತ್ರ, ಕಾಂಟ್ರಾಕ್ಟರ್ ಅವರ ಹತ್ರ, ಟಿಂಬರ್ ಮರ್ಚೆಂಟ್ ತರ್ತೇವೆ ನಾವು ಟೆಂಪೋದಲ್ಲಿ. ಅದರ ಚಾರ್ಜ್ ಅನ್ನು ಸಾಧಾರಣ 3,000ರಿಂದ 3,500 ಟೆಂಪೋ ಚಾರ್ಜ್ ಅಂತ ತೆಗಿತೇವೆ. ಇಲ್ಲಿ ನನ್ನ ಜೊತೆಯಲ್ಲಿ 3 ಜನ ಕೆಲಸಕ್ಕಿದ್ದಾರೆ. 2 ಜನ ಇದನ್ನು ಹೊತ್ತಿಸುವಂತ ಕೆಲಸ ಮಾಡುವವರು, ಮತ್ತೊಬ್ಬರು ಆಂಬುಲೆನ್ಸ್ನಲ್ಲಿ ಬಾಡಿಯನ್ನು ತರುವಂತವರು. ಇಲ್ಲಿ ಯಾರು ಹೊತ್ತಿಸ್ತಾರೆ ಅವರಿಗೂ ನಾನು ಒಂದು ಬಾಡಿಗೆ 1,000 ರೂಪಾಯಿಯನ್ನು ಕೊಡ್ತೇವೆ. ಅಲ್ಲಿಗೆ 3,500, ಇದು 1,000, 4,500 ಆಗ್ತದೆ. ನಮ್ಮ ಇಲ್ಲಿ ಸಮಿತಿ ಮೇಂಟೆನೆನ್ಸ್ ಮಾಡಲಿಕ್ಕೆ ಒಂದು 250 ರೂಪಾಯಿಯನ್ನು ನಾವು ತೆಗೆದಿರಿಸ್ತೇವೆ. ಮತ್ತೆ 250 ರೂಪಾಯಿಯಲ್ಲಿ ನಾವು ಇದಕ್ಕೆ ಬೇಕಾಗುವ ಮಡಲು, ಗೆರಟೆ, ಸಿಯಾಳದ
ಹೊರಗಿನ ಕವಚಗಳನ್ನು ಮತ್ತೆ ಸ್ವಲ್ಪ ಡೀಸೆಲ್ ಮಳೆಗಾಲದಲ್ಲಿ ಬೇಕಾಗ್ತದೆ. ಅದನ್ನು ಎಲ್ಲ ಸರಿದೂಗಿಸ್ಲಿಕ್ಕೆ ನಾವು 4,500 5,000 ರೂಪಾಯಿ ಚಾರ್ಜನ್ನು ಮಾಡ್ತೇವೆ. ಅದರಲ್ಲಿ ಕೂಡ ಕೆಲವರಿಗೆ ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಿ ನಮ್ಮ ಹೊತ್ತಿಸುವವರಿಗೆ ಬಾಡಿ ಬರುವಾಗ 11 ಗಂಟೆ ಆಗಿದ್ರೆ ಅದು 1 ಗಂಟೆ ತರುವಾಗ ವಿಳಂಬವಾಗಿದ್ರೆ ನಾವು ಅವರಿಗೆ ಏನಾದರೂ ಕೊಡ್ಬೋದಾ ಅಂತ ಒಂದು ವಿನಂತಿಯನ್ನು ಮಾಡ್ತೇನೆ. ಅದು ಏನು ಕೊಡದಿದ್ರೆ ಅವರಿಗೆ ನೀವು ಒಪ್ಪಿಸಬೇಕಂತ ನಾನು ಹೇಳ್ತೇನೆ. ಸರಿ ಸರ್, ಈಗ ಒಂದು ಅಂತ್ಯಕ್ರಿಯೆ ಆದ ನಂತರ ಅವರು ಬೂದಿ ತರುವ ಪ್ರೊಸೀಜರ್ ತಗೊಂಡು ಬರ್ಲಿಕ್ಕೆ ಬರ್ತಾರೆ ಅಲ್ಲಿಗೆ, ಅದು ಎಷ್ಟು ಟೈಮಿಂಗ್ಸ್, ಯಾವ ರೀತಿ ಬರ್ತಾರೆ? ನಾನು ಮೃತದೇಹಗಳನ್ನು ಸುಟ್ಟಾದ್ಮೇಲೆ ಅವರ ವಿಳಾಸಗಳನ್ನು ಪಡೆದ ಮೇಲೆ ಹೇಳ್ತೇನೆ. ನೀವು ಬೆಳಿಗ್ಗೆ 7 ಗಂಟೆ 7 ಕಾಲಕ್ಕೆ ಇಲ್ಲಿ ಹಾಜರಿ ಇರಬೇಕು. ನಾನು 7ರಿಂದ 7:15 ತನಕ ಇದ್ದೇನೆ. ನಾನು ವಕೀಲರ ಗುಮಸ್ತನಾಗಿ ಇರುವುದರಿಂದ ನಾನು 8:15ಗೆ ಸ್ನಾನ ಮಾಡಿ ಮನೆ ಬಿಡಬೇಕಾಗ್ತದೆ. ಅಂದರೆ ದನಿಗಳು ಬರುವ ಮೊದಲು ನಾವು ಅಲ್ಲಿ ಹೋಗಬೇಕಾಗ್ತದೆ. ಕೆಲವು ಸಲ ವಿಳಂಬ ಆಗ್ತದೆ. ಆದರೆ ಹೇಳುವಾಗ ಕೆಲವರು ಸರಿಯಾಗಿ ಸ್ಪಂದಿಸ್ತಾರೆ. ಬಂದ ಕೂಡಲೇ ನಾವು ಅದನ್ನು ಕ್ಲೀನ್ ಮಾಡಿ ಇಲ್ಲಿ ಆ ಬೂದಿಗಳನ್ನು ಮತ್ತು ಅಸ್ಥಿಯನ್ನು ತೆಗೆದು ಅವ್ರ ಹತ್ರ ಕೊಡ್ತೇವೆ. ಅವರು ಬಂದಾಗ, ಕೆಲವರು ಬರದಾಗ ನಾವು ಕ್ಲೀನ್ ಮಾಡಿ ಇಟ್ಟ ಮೇಲೆ ಅವ್ರು ಮತ್ತೆ ಬಂದು ಫೋನ್ ಮಾಡ್ತಿದ್ದೆ, 9 ಗಂಟೆ ನಾವು ಮಲಗುವಾಗ ಲೇಟ್ ಆಯಿತು, ನಮ್ಗೆ ಬರಲಿಕ್ಕೆ ವಾಹನ ಸಿಗಲಿಲ್ಲ, ಇನ್ನೊಬ್ಬರ ಜೊತೆಯಲ್ಲಿ ಇರಲಿಲ್ಲ ಅಂತೆಲ್ಲ ಹೇಳ್ತಿದ್ರು. ನಾನು ಇಲ್ಲಿ ಒಂದು ಸಲ ಕಳವಾಗಿತ್ತು. ಇಲ್ಲಿ ಮೃತದೇಹಗಳನ್ನು ಸುಡುವ 4 ಬ್ಲಾಕ್ಗಳು ಏನಿದೆ ಅದನ್ನು ಕಳವಾಗಿತ್ತು. ಆಗ ನಾವು ನಂತರ ಪುರಸಭೆಗೆ ಮನವಿ ಮಾಡಿ ಒಂದು CC ಕ್ಯಾಮರಾವನ್ನು ಹಾಕಿದ್ದರಿಂದ ನಾವು ಬಚಾವಾಗಿದ್ದೇವೆ. ಸರ್, ಈಗ ಅದೇ ಬೂದಿಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಇಷ್ಟು ಟೈಮಿಂಗ್ಸ್ ಅಂತ ಹೇಳಿದ್ರೆ, ಎಲ್ಲರೂ ಇಲ್ಲಿ ಬಂದು ಸುಟ್ಟವರು ಬಂದೇ ಬರ್ತಾರಾ ಅಥವಾ ಮತ್ತೆ ಹಿಂದೂರಿಗೆ ನೋಡದವರು ಇದ್ದಾರಾ? ಒಮ್ಮೆ ಸುಟ್ಟ ಹಾಕಿ ಹೋದ್ವಿ ಅಪ್ಪ ಅಂತ ಹೇಳುವವರು? ನಮ್ಮ ಸಂಪ್ರದಾಯದ ಪ್ರಕಾರ, ಹಿಂದೂ ಸಂಪ್ರದಾಯದ ಪ್ರಕಾರ ಸುಟ್ಟಾದ್ಮೇಲೆ ಮರುದಿವಸ ಬೂದಿಕೊಂಡು ಮನೆಯಲ್ಲಿ ಗದ್ದೆಯಲ್ಲಿ ಆದ್ರೆ ಅದು ಇರ್ತದೆ. ಇಲ್ಲಿ ಸಾರ್ವಜನಿಕ ಆದ್ರಿಂದ ಆವಾಗ ತೆಗಿತಾ ಇರ್ಬೇಕು ಬೆಳಿಗ್ಗೆ. ನಾವು ಒಂದು ವೇಳೆ ಕೆಲವು ಸಲ 3-4 ಬಂದ್ರೆ ಕೆಲವನ್ನು ನಾವೇ ಇದನ್ನು ತೆಗೆದು ಅವರ ಇದರಲ್ಲಿ ಇಡ್ತೇವೆ. ನಾವು ಅವರೊಂದು ಮಡಿಕೆ ಕೊಡ್ತಾರೆ ನಮ್ಗೆ. ಈ ಮಡಿಕೆ ನಾವು ಅವ್ರ ಹತ್ರ ಇಲ್ಲದಿದ್ರು ನಾವು ಇಲ್ಲಿ ಸ್ಟಾಕ್ ಇಟ್ಟು ಅವ್ರಿಗೆ ಕೊಡ್ತೇವೆ. ಇದರಲ್ಲಿ ಹಾಕಿ ಇಲ್ಲಿ ಎದುರಿನಲ್ಲಿ ಇಡ್ತೇವೆ. ಇದು ನಿಮ್ಮ ಮನೆಯವರ ಅಂದ್ರೆ ಸ್ಕೆಚ್ ಪೆನ್ನಲ್ಲಿ ಮಾರ್ಕ್ ಮಾಡ್ತೇವೆ. ಉದಾಹರಣೆಗೆ ಪ್ರಕಾಶ್ ರಾವ್ ಅಂತ ಹೇಳಿದ್ರೆ ಇದನ್ನು ಬರಿತೇವೆ ನಾವು. ಇಂತಾಗ ಇದನ್ನು ಮಾಡಿದ್ರಿಂದ ಸುಲಭ ಆಗ್ತದೆ. ಇವಾಗ ಈಗ ಎಲ್ಲ ವ್ಯವಸ್ಥೆಗಳು ಇದೆಯಾ? ಲೈಕ್ ಇವಾಗ ನೀವು ಹೇಳಿದ್ರೆ ಇದು ಪುರಸಭಾ ಆಡಳಿತ ವ್ಯಾಪ್ತಿಗೆ ಬರ್ತದಂತ, ಮೇಂಟೆನೆನ್ಸ್ ಎಲ್ಲ ಹೇಗೆ? ಆಡಳಿತ ವ್ಯವಸ್ಥೆಯಿಂದಲೇ ಸಿಗ್ತದಾ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಇದೆಯಾ? ಪುರಸಭೆಯ ಆಡಳಿತಕ್ಕೆ ಒಳಪಟ್ಟಿದೆ. ಇದಕ್ಕೆ ಬೇಕಾದ ನೀರಿನ ಕನೆಕ್ಷನ್ ಅನ್ನು ಪುರಸಭೆ ಕೊಟ್ಟಿದ್ದಾರೆ. ಮತ್ತೆ 2 ಸಿಲಿಕಾನ್ ಒಲೆಯನ್ನು ಪುರಸಭೆಯಿಂದ ನೀಡಿದ್ದಾರೆ. 2 ಇದು ಮೊನ್ನೆ ಶಾಸಕರ ಮಲೆನಾಡು ಅಭಿವೃದ್ಧಿಯಿಂದ ನೀಡಿದಂತ ಸುಮಾರು 14-15ನೇ ಸಾಲಿನಲ್ಲಿ ನೀಡಿದಂಥದ್ದು. ಇದು ಬಹಳ ಹಳತ್ತು. ಇದು ಬಹಳ ಎತ್ತರ ಮಾಡಿ ಹೆಣ ಇಡುವಂಥದ್ದು, ತೆಗೆಯುವಂಥದ್ದು. ಫಸ್ಟ್ ಒನ್ ಆಗ ಸಿಲಿಕಾನ್ ಹೇಳಿದ್ರೆ ಇದನ್ನು ಆಗ ಮಾಡಿದ್ರು. ಇಂಥ ಸಿಲಿಕಾನ್ಗಳು ಧರ್ಮಸ್ಥಳದಿಂದ ಬಹಳಷ್ಟು ಕೊಟ್ಟಿದ್ದಾರೆ ಕೆಲವರು. ನಾವು ಕೂಡ ಒಂದು ವಿನಂತಿ ಮಾಡಿದ್ದೇವೆ, ಇದು ಸ್ವಲ್ಪ ಹೋಗಿದೆ, ಇದನ್ನು ನೂತನವಾಗಿ ಮಾಡ್ಬೇಕಂತ ನಾವು ಮನವಿ ಮಾಡಿದ್ದೇವೆ. ಅದು ಬಿಟ್ಟರೆ ಇಲ್ಲಿನ ಈಗ ಬೇರೆ ವ್ಯವಸ್ಥೆಗಳಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಅಥವಾ ಇಲ್ಲಿ ಬೇಕಾದ್ರ ಮಹಡಿ, ಅದಕ್ಕೆಲ್ಲ ಏನು ನೀವೇ ಇಲ್ಲಿನ ಸಮಿತಿಯಿಂದ ಮಾಡುವಂಥದ್ದ ಅಥವಾ ಡೋನರ್ಸ್ ಏನಾದರೂ ಕೊಡ್ತಾರಾ? ಗೌರ್ಮೆಂಟ್ ಇಂದ ಏನಾದರೂ ಸಿಗ್ತದಾ? ನನ್ನ ಹವ್ಯಾಸ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ರಿಂದ ಎಲ್ಲರನ್ನೂ ಬೇಡುವ ಒಂದು ಅಭ್ಯಾಸ. ಒಳ್ಳೆ ಕೆಲಸಕ್ಕೆ ನನ್ನ ಮನೆಗೆ ಸ್ಲ್ಯಾಪ್ ಹಾಕಿ ಕೊಡಿ ಅಂತ ಕೇಳುವುದು ಧರ್ಮ ನನ್ನ ಹತ್ರ ಇಲ್ಲ. ಆದರೆ ಇಲ್ಲಿ ಮಿಯಾರ್ನಲ್ಲಿ ತಮಿಳಿನವರು ಇದ್ದಾರೆ. ಅವರು ಇದಕ್ಕೆ ಬರುವಾಗ ಒಂದು ಮೃತದೇಹ ಬಂದರೆ ಸುಮಾರು 75 ಜನ ಬರುವಂಥದ್ದು ಇರ್ತದೆ. ಇಲ್ಲಿ ಅವರ ಸಂಪ್ರದಾಯ ಹಾಗೆ, ಸತ್ತಾಗ ಸೇರ್ತಾರೆ, ಮತ್ತೆ ಸೇರಿಕೊಳ್ಳೋದಿಲ್ಲ ಅವರು. ಇಲ್ಲಿ ತುಂಬ ಜನ ಬರ್ತಾರೆ. ಆಗ ಒಂದು ನೀರಿನ ವ್ಯವಸ್ಥೆಗಳು ಬೇಕು ಕುಡಿಲಿಕ್ಕೆ. ಆಗ ನಾವು ಬಿಸ್ಲರಿ ನೀರನ್ನು ಇಡ್ತೇವೆ. ಅದರಲ್ಲಿ ಒಬ್ರು ತಂಗರಾಜ್ ಅಂತ ಇದ್ದಾರೆ. ಅವರು ನನಗೆ ಫೋನ್ ಮಾಡ್ತಾರೆ, ನಮ್ಮವರು ತೀರಿದ್ದಾರೆ, ನೀವು ಬಾಟ್ಲಿ ನೀರನ್ನು ಸ್ವಲ್ಪ ವ್ಯವಸ್ಥೆ ಮಾಡಿ ಇದನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಆಗದಿಂದ ನೀರಿನ ವ್ಯವಸ್ಥೆಗಳು ಪ್ರಾರಂಭ. ಕೈಕಾಲು ತೊಳಿಲಿಕ್ಕೆ ಬೇಕಾದ ನೀರನ್ನು ಪುರಸಭೆ ಮಾಡ್ತಾ ಉಂಟು. ಇಲ್ಲಿ ಹಲವಾರು ವರ್ಷದಿಂದ ದೀಪ ಇರಲಿಲ್ಲ. ಹೆಣ ರಾತ್ರಿ ಸುಡಬೇಕಾದ್ರೆ ಇಲ್ಲಿ ಕತ್ಲೆ ಇತ್ತು, ಇದು ಚಾವಣಿ ಇತ್ತು, ಅಲ್ಲದೆ ಬೇರೆ ಯಾವುದೂ ಇರಲಿಲ್ಲ. ಹೀಗೆ ಇರುವಾಗ ರಾತ್ರಿ ನನ್ನ ಹತ್ರ ಒಂದು ವಾಹನ ಇದೆ, ಮಾರುತಿ ಓಮಿನಿ ಇದೆ. ಅದರಲ್ಲಿ ನನಗೆ ಫೋನ್ ಮಾಡಿದ ಕೂಡ ಇದನ್ನು ಆನ್ ಮಾಡಿ ನಾನು ಮಲಗ್ತಿದ್ದೆ. ಲೈಟ್ ಹಾಕಿ ಅವರಿಗೆ ಅದನ್ನು ರೆಡಿ ಮಾಡುವಂಥ ಸಂದರ್ಭಗಳು ಇತ್ತು. ಈಗ ಲೈಟ್ ವ್ಯವಸ್ಥೆ ಆಗಿದೆ. ಪುರಸಭೆಯಲ್ಲಿ ಮನವಿ ಮಾಡಿದಾಗ ಅದಕ್ಕೆ ಸ್ಟ್ರೀಟ್ ಲೈಟ್ ಮತ್ತೆ ಈ ಲೈಟ್ ಕನೆಕ್ಷನ್ಗಳನ್ನು ಮಾಡಿದರು ಮತ್ತು CC ಕ್ಯಾಮರಾವನ್ನು ಕೂಡ ಅಳವಡಿಸಿದ್ರು. ಇಲ್ಲಿಯ ವ್ಯವಸ್ಥೆ ಅಂತ ಹೇಳಿದ್ರೆ
ಒಳಗೆ ಬರಲಿಕ್ಕೆ ಎಲ್ಲರೂ ಎದುರ್ತಾರೆ. ಅದಕ್ಕೆ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಸ್ಟ್ರೀಟ್ ಲೈಟ್ನ ಲೈನನ್ನು ತಂದು ಇಲ್ಲಿಗೆ ಹಾಕಿದ್ದೇವೆ ಶುರುವಿಗೆ. 2-3 ಲೈಟ್ಗಳು ಬೆಳಕಿದ್ರೆ ಮತ್ತೆ ಒಳಗೆ ಬಂದು ಸ್ವಿಚ್ ಹಾಕ್ಬೋದು. ಕಚೇರಿ ಇದೆಲ್ಲ ಪುರಸಭೆಯನ್ನು ಮಾಡ್ತಾರೆ. ಮತ್ತೆ ಅದನ್ನು ನಾವು ಏನು ವ್ಯವಸ್ಥಾಪನಾ ಸಮಿತಿ ಅಂತ ಏನು ಮಾಡಿದ್ದೇವೆ ಅದನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಎಲ್ಲ ವ್ಯವಸ್ಥಾಪನಾ ಸಮಿತಿಯಿಂದಲೇ ಆಗುವಂತದ್ದು ಇಲ್ಲಿಗೆ ನಿರ್ವಹಣೆ ಆಗ್ತದೆ. ಇಲ್ಲಿ ತನಕ ನಿರ್ವಹಣೆ ಅದೇ ಯಾರ್ಯಾರು ಕೊಟ್ಟಿದ್ದೀರಿ ಹೇಳಿದ್ರೆ, ಇನ್ನು ಇಲ್ಲಿ ಒಂದು ಸ್ಮಶಾನಕ್ಕೆ ಅಗತ್ಯ ಬೇಡಿಕೆಗಳು ಏನಿದೆ ನಿಮ್ಮ ಪ್ರಕಾರ? ಇದಕ್ಕೆ ಅಗತ್ಯ ಬೇಡಿಕೆ ಅಂತ ಹೇಳಿದ್ರೆ ಏನು, ಈಗ ಈ 3 ಒಲೆಗಳಿದೆ, ಹೆಣವನ್ನು ಸುತ್ತು ಬರ್ಲಿಕ್ಕೆ ಬಹಳ ಕಷ್ಟ ಇದೆ. ಸುತ್ತು ಬರೋ ಈ ಸ್ಪೇಸ್ ಅಗಲ ಕಮ್ಮಿ ಇದೆ, ಇಲ್ಲಿ ಇದೆ ಅಲ್ಲೆಲ್ಲ ಇಲ್ಲ ಈ ಪಿಲ್ಲರ್ಗಳು. ಮತ್ತೆ ಈ ಸಿಲಿಕಾನ್ ಒಲೆಗೆ ಮತ್ತು ಪಿಲ್ಲರಿಗೆ ಹತ್ರ ಇದರಿಂದ ಆ ಬಿಸಿ ಹೊಡೆದು ಅಲ್ಲಿ ಎಲ್ಲ ಡ್ಯಾಮೇಜ್ ಆಗಿದೆ. ಇದನ್ನು ಎಲ್ಲ ಡ್ಯಾಮೇಜ್ ಆಗಿದೆ. ಇದು ಇದೆ ಬಿಸಿಯ ತಾಪಕ್ಕೆ ಹೊಡೆಯುವಂಥದ್ದು. ಅಲ್ಲಿ ಇದೆ, ಅಲ್ಲಿ ಕೂಡ 3-4 ಡ್ಯಾಮೇಜ್ಗಳು ಆಗಿದೆ. ಮೊನ್ನೆ ಶಾಸಕರ ಅಣ್ಣ, ತಂದೆಯವರು, ತೀರ್ಥರೂಪ ಹೊಸೆಯವರು ಮತ್ತು ಶಾಸಕರ ಅತ್ತೆ, ಮಾಮಿ ಹೇಳ್ತೇವೆ ನಾವು, ಅವರನ್ನೆಲ್ಲ ಇಲ್ಲೇ ತಂದು ಸುಟ್ಟದಿದೆ. ಆಗ ಸುನೀಲ್ರು ಹೇಳ್ತಿದ್ರು, ಇದನ್ನು ನೋಡಿ ಇದನ್ನು ಸ್ವಲ್ಪ ಅಭಿವೃದ್ಧಿ ಪಡಿಸಬೇಕು, ಒಂದು ಎಸ್ಟಿಮೇಟ್ ಮಾಡಿ ಕೊಡು ಪ್ರಕಾಶ್ ಅಂತ ಹೇಳ್ತಿದ್ರು. ನಾನು ಕೊಡ್ತೇನೆ ಸರ್ ಅಂತ ಹೇಳಿದ್ದೆ. ಅದನ್ನು ಈಗ ಎಸ್ಟಿಮೇಟ್ ಈಗಾಗಲೇ ಮಾಡಿ ಕೊಟ್ಟಿದ್ದೇನೆ. ಈ ಪಿಲ್ಲರ್ಗಳನ್ನು ಚೇಂಜ್ ಮಾಡಬೇಕು, ಮೇಲಿನ ಮಾಡುಗಳನ್ನು ಚೇಂಜ್ ಮಾಡಬೇಕಂತ ಹೇಳಿ ಸುಮಾರು 15 ಲಕ್ಷ ಎಸ್ಟಿಮೇಟ್ ಅನ್ನು ಮಾಡಿಕೊಟ್ಟಿದ್ದೇನೆ. ಮತ್ತೆ ಇದಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿದವರು ಇದ್ದಾರೆ. ಅಂದ್ರೆ ಸಂಘ ಸಂಸ್ಥೆಗಳು ಆ ರೀತಿಯ ಏನಾದ್ರು ಇದಕ್ಕೆ ರೋಟರಿ ಸಂಸ್ಥೆಯವರು ನಮಗೆ ಸ್ನಾನಗೃಹ ಮತ್ತು ಶೌಚಾಲಯವನ್ನು ಮಾಡಿಕೊಟ್ಟಿದ್ದಾರೆ. ಆಗ ನಮ್ಮವರು ಕೆಲವರು ಹೇಳ್ತಿದ್ರು, ಅವನಿಗೆ ಹುಚ್ಚು, ಅಲ್ಲಿ ಅಗತ್ಯ ಇಲ್ಲ, ಮಾಡುವಂಥದ್ದು ಇಲ್ಲ ಅಂತ ಹೇಳ್ತಿದ್ರು. ಆಯ್ತು ಅಂತ ನಾನು ಹೇಳ್ತಿದ್ದೆ. ಈಗ ಯಾರು ನಮಗೆ ಹೇಳಿದ್ರು ಮತ್ತೆ ಯಾರು ಅದನ್ನ ಉಪಯೋಗ ಮಾಡ್ತಾರೆ ಅವ್ರು ಹೇಳ್ತಿದ್ರು, ಇದು ಮಾಡಿದ್ದು ಬಾರಿ ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ಬಹುಶಃ ನೀವು ಹೇಳುವಾಗ ಕುವೆಂಪು ಅವರ ಮಾತಿದೆಯಲ್ಲ, ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ. ಅವ್ರು ಹೇಳಿದ ಮಾತು ಅಲ್ಲೇ ಸತ್ತೋಗಿದೆ ಈ ಸ್ಮಶಾನದಲ್ಲಿ. ನಿಮ್ಮ ಕೆಲಸಗಳು ಬಹುಶಃ ಉಳಿದಿದೆ ಅಂತ ಹೇಳ್ಬೋದು. ಒಂದು ರೋಟರಿ ಸಂಸ್ಥೆಯನ್ನು, ಲಯನ್ಸ್ ಇದನ್ನು, ಜೆಸಿಯನ್ನು ನೆನೆಯಲೇಬೇಕು. ಸ್ನಾನಗೃಹ, ಶೌಚಾಲಯ ಮತ್ತೆ ನಮ್ಗೆ ಇಲ್ಲಿ ಬೇಕಾದದ್ದು ಬಾಡಿ ಆಂಬುಲೆನ್ಸ್ ಅಲ್ಲಿ ಬಂದು ಅವ್ರಿಗೆ ಇನ್ನೊಂದು ಬಾಡಿಗೆ ಇರ್ತದೆ ಸಾಗಿಸ್ಲಿಕ್ಕೆ. ಆಗ ಯಾವ್ದ್ರಲ್ಲಿ ಇರುತ್ತೆ ಅಂತ ಗೊತ್ತು, ನಮ್ಗೆ ಸ್ಟ್ರೆಚರ್ ಬೇಕಿತ್ತು. ಆಗ ರಾಕ್ ಸಿಟಿ ಅವರ ಹತ್ರ, ಕಾರ್ಕಳ ರಾಕ್ ಸಿಟಿ ಅವ್ರ ಹತ್ರ ವಿನಂತಿ ಮಾಡಿದಾಗ ಅವ್ರು ನಮ್ಗೊಂದು ಸ್ಟ್ರೆಚರ್ ಅನ್ನು ಕೊಟ್ಟರು. ಅದೇ ರೀತಿ ಲಯನ್ಸ್ ಕ್ಲಬ್ ಹತ್ರ ವಿನಂತಿ ಮಾಡಿದಾಗ ನಮ್ಗೆ ಕಡತಗಳು ಇಡ್ಲಿಕ್ಕೆ, ಆಧಾರ್ ಕಾರ್ಡ್ ಮತ್ತೆ ಲೆಜರ್ ಇಡ್ಲಿಕ್ಕೆ ಒಂದು ಕಬಾಟ್ ಬೇಕು ಹೇಳಿದಾಗ ಅವರು ಸ್ಪಂದನೆಯನ್ನು ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ಈ ಬಾರಿ 24-25ನೇ ಸಾಲಿಯಲ್ಲಿ ರೋಟರಿ ಅವರನ್ನು ಮತ್ತೊಮ್ಮೆ ವಿನಂತಿ ಮಾಡಿದಾಗ ಅವರು ಕಟ್ಟಿಗೆ ದಾಸ ನೀಡುವಂಥದ್ದು ಒಂದು ಮಾಡಿ ಕೊಟ್ಟಿದ್ದಾರೆ. ಬಹಳಷ್ಟು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಇದು ಒಳ್ಳೆ ರೀತಿಯಲ್ಲಿ ನಡೀತದೆ. ನಾವು ಇದರ ನಿರ್ವಹಣೆಯನ್ನು ಮಾತ್ರ ನಾವು ಮಾಡ್ತೇವೆ ನಮ್ಮ ಟೀಮ್ ಅವರು. ಓಕೆ ಸರ್. ಈಗ ಇಲ್ಲಿಗೆ ಹೆಣ ಸುಡ್ಲಿಕ್ಕೆ ಬರ್ತಾರಲ್ಲ, ಹೆಣದ ದೇಹದಲ್ಲಿ ಚಿನ್ನಾಭರಣಗಳು ಬಿಟ್ಟು ಹೋದದ್ದು ಅಂತ ಘಟನೆಗಳಿದೆಯಾ? ಆ ಚಿನ್ನಾಭರಣಗಳನ್ನು ಮತ್ತೆ ಏನ್ ಮಾಡ್ತೀರಿ ಅದಕ್ಕೆ? ನಾವು ಅವರು ಚಿತ್ರಕ್ಕೆ ಬೆಂಕಿ ಕೊಟ್ಟ ಮೇಲೆ ಸುಮಾರು 1-1.5 ಗಂಟೆ ನಂತರ ಹೊರಗೆ ಹೋಗಿ ಮತ್ತೆ ಬರ್ತೇವೆ. ಮತ್ತೆ ಬಂದು ಅದನ್ನು ಸ್ವಲ್ಪ ಸರಿಪಡಿಸ್ಲಿಕ್ಕೆ ಇರ್ತದೆ. ಕಟ್ಟಿಗೆ ಕಾಲ ಹತ್ರ ಇದ್ದ ಕಟ್ಟಿಗೆಯನ್ನು ಮೇಲಕ್ಕೆ ದೇಹದ ಮೇಲೆ ಹಾಕುವಂಥದ್ದು. ಯಾಕೆ ಹೇಳಿದ್ರೆ ಮೃತದೇಹ ಇರುವುದೇ ಸೊಂಟದಿಂದ ಮೇಲೆಗಡೆ, ಎದೆ ಮತ್ತು ಸೊಂಟದ ಭಾಗ, ಅದು ಉಳಿಬಾರದು. ಮರು ದಿವಸ ಬರುವುದು ಹಲವಾರು ಕಡೆಯಲ್ಲಿ ಆದ ಘಟನೆಗಳಿದೆ. ಒಂದು ಕಡೆಯಲ್ಲಿ ನಾಯಿ ಹೇಳ್ಕೊಂಡು ಹೋದದ್ದು ನಾನು ನೋಡಿದ್ದೇನೆ. ಒಂದು ಕಡೆಯಲ್ಲಿ ಇಟ್ಟು ಮರು ದಿವಸ ಅವರು ಬರುವಾಗ ಅಲ್ಲಿ ಉಳಿದದ್ದು ಇತ್ತು ಮತ್ತು ಪುನಃ ಕಟ್ಟಿಗೆ ಹಾಕಿ ಹೊತ್ತಿಸಿದ್ದು ಇಲ್ಲಿ ನಡೀಲಿಲ್ಲ, ಬೇರೆ ಕಡೆಯಲ್ಲಿ ನಡೆದ ಘಟನೆಗಳಿದೆ. ನಾವು ಅದಕ್ಕೆಗೋಸ್ಕರ ಎಲ್ಲ ಮುಗಿಸಿಕೊಂಡು ಹೋಗುವಂಥದ್ದು ಇಲ್ಲಿಯ ಒಂದು ಸಂಪ್ರದಾಯ ಹಾಗೆ. ಮತ್ತೆ ನಮ್ಮಲ್ಲಿ ಒಂದು 2 ರಾಜಾರಾಮ್ ಅಂತ ತೀರಿಕೊಂಡ್ರು ಅಪಘಾತದಲ್ಲಿ. ಅದ ನಂತರ ಸುರೇಂದ್ರ ಅವರು ಬರ್ತಿದ್ರು, ಅವರ ಮನೆ ಸ್ವಲ್ಪ ಸಮಸ್ಯೆಯಿಂದ ಅವರು ಬರೋದು ಸ್ವಲ್ಪ ಬರ್ತಾರೆ. ಮತ್ತೊಂದು ಗೋವಿಂದರಾವ್ ಅಂತ ನಮ್ಮವರು ಇದ್ದಾರೆ, ಮತ್ತೊಂದು ಮಹೇಶ್ ರಾವ್ ಅಂತ ಅವರು ಇಲ್ಲಿ ಬರ್ತಾರೆ. ಅದೇ ಚಿನ್ನಾಭರಣ ಉಳ್ಕೊಂಡದ್ದು ಆ ರೀತಿಯ ಘಟನೆಗಳಿದೆಯಾ? ಚಿನ್ನಾಭರಣ, ಮಹಿಳೆಯರ ಚಿನ್ನಾಭರಣವನ್ನು ಮೂಗುತಿ ಎಲ್ಲ ಕೆಲವರು ತೆಗಿತಾರೆ, ಕೆಲವರು ಬೊಡ್ಚಿ ಅಮ್ಮ ಪೋದಾತನ, ಅಕ್ಕ ಪೋದಾತನ, ಅವನ ದೆಪ್ಪನ ಬೊಡ್ಚಿ ಅಂತ ತುಳುವಿನಲ್ಲಿ ಮಾತಾಡ್ತಾರೆ. ನಾವು ಅದಕ್ಕೆ ಯಾವುದಕ್ಕೂ ಇಂಟರ್ಫಿಯರ್ ಆಗುದಿಲ್ಲ. ಅದು ಇಡ್ತಾರೆ, ಮರು ದಿವಸ ಎಲ್ಲ ಸ್ವಚ್ಛ ಮಾಡಿ ಆ ಏನು ಟ್ರೇ ಇದೆ ಆ ಟ್ರೇಯಲ್ಲಿ ಬೀಳ್ತದೆ. ಈ ಟ್ರೇಯಲ್ಲಿ ಬೀಳ್ತದೆ ಬೂದಿ ಇದೆಲ್ಲ.
ಇದನ್ನು ಎಲ್ಲ ಗುಡಿಸಿ ಇದಕ್ಕೆ ಹಾಕ್ತೇವೆ. ಅವರು ಬಂದ ಮೇಲೆ ಅವರ ಜೊತೆಯಲ್ಲಿ ಅಸ್ಥಿ ಎಲ್ಲ ತೆಗೆದಾದ್ಮೇಲೆ ಈ ಟ್ರೇಯನ್ನು ಹಿಡಿಲಿಕ್ಕೆ ಅವರು ಹೇಳಿ ಬೂದಿ ಹಾಕುವ ಸ್ಥಳ ಇದೆ, ಅಲ್ಲಿ ಹಾಕ್ತೇವೆ ನಾವು. ಅದು ಬಂಗಾರ ತಾವು ಹೇಳಿದಾಗೆ ಚಿನ್ನ ಇರ್ತದೆ, ಕೆಲವು ಸಲ ಮಹಿಳೆಯರ ಕಾಲು ಉಂಗಿಲ ಇರ್ತದೆ, ಕೆಲವರಿಗೆ ಕಿವಿಯಲ್ಲಿ ಸಣ್ಣದು ಇರ್ತಾರೆ, ಒಂದೊಂದು ಇದರಲ್ಲಿ ಇರ್ತದೆ. ಅದನ್ನು ನಾವು ಏನು ಇದೆ ಗಣನೆಗೆ ತೆಗೆಯುವುದೇ ಇಲ್ಲ. ಆದರೆ ಗುಂಡಿಯಲ್ಲಿ ಹಾಕಿದ ಮೇಲೆ ಅಲ್ಲಿ ಬೂದಿ ತೆಗೆಯುವ ಒಂದು ಟೀಮ್ ಬರ್ತದೆ, ಉಡುಪಿಯಿಂದ ಬರ್ತದೆ, ಶಿವಮೊಗ್ಗದಿಂದ ಬರ್ತದೆ. ಅವರು ಬರುವಾಗ ಅವರಿಗೆ ಸಿಗುವ ಸಂದರ್ಭಗಳಿದೆ. ಅವರು ಹೇಳ್ತಾರೆ ಸ್ವಲ್ಪ ಸಿಕ್ಕಿದೆ, ಕೆಲವು ಸಲ ಏನಿಲ್ಲ ಅಂತ ಹೇಳ್ತಾರೆ. ಅವರು ಬಂದ್ರೆ ಇಲ್ಲಿ ಒಂದು ಸ್ವಲ್ಪ ಸ್ವಚ್ಛತೆಯನ್ನು ಮಾಡಿಕೊಂಡು ಹೋಗುವ ಸಂಪ್ರದಾಯವನ್ನು ಮಾಡಿಕೊಂಡಿದ್ದೇವೆ. ಓಕೆ ಸರ್, ಇದೆಲ್ಲ ಚಿನ್ನಾಭರಣ. ಈಗ ಮನುಷ್ಯ ಅಂತ ಹೇಳಿದ್ರೆ ಆತ ಅಪಘಾತದಲ್ಲೋ ಇನ್ನೇನೋ ಘಟನೆಗಳಲ್ಲಿ ಆತನಿಗೆ ಎಲುಬಿನ ಬದಲಿಗೆ ರಾಡ್ ಅದೆಲ್ಲ ಹಾಕಿರುವಂಥದ್ದಿದೆ. ಸೊ ಅಂತಹ ಸಂಗ್ರಹಗಳೇನಾದ್ರೂ ಇಲ್ಲಿಯ ಮೃತದೇಹಗಳಲ್ಲಿ ನೀವು ಮಾಡಿದ್ದುಂಟ ಅಂತ ರಾಡ್ಗಳು ಸಿಕ್ಕಿರುವಂಥದ್ದು, ಆ ಸಂಗ್ರಹಗಳನ್ನು ಮಾಡಿದ್ದಿದೆಯಾ ಸರ್? ಪುತ್ತೂರ ಎಲ್ಲಿಯ ಒಂದು 2 ಭಾಗದಲ್ಲಿ ನಾನು ಕೂಡ ವಾಟ್ಸಪ್ನಲ್ಲಿ ನೋಡಿದೆ, ಇತ್ತು ತೆಗೆದಿಟ್ಟ ತೋರಿಸ್ತಾ ಇದ್ರು ಅಂತ. ನಾನು ಅದು ನೋಡಿದ ಮೇಲೆ ನನಗೆ ಇದಕ್ಕೆ ಬಂತು, ಜ್ಞಾನ ಬಂತು. ನಾವು ಇಲ್ಲಿ ಬರುವಾಗ ನಮಗೆ ಕೆಲವು ಸಿಕ್ತಿತ್ತು, ನಾವು ಅದನ್ನು ಆ ಟ್ರೇಗೆ ಹಾಕಿ ಹೊಂಡಕ್ಕೆ ಹಾಕ್ತಿದ್ದೆವು. ಅಲ್ಲಿಯ ಇದನ್ನು ನೋಡಿದ ಮೇಲೆ ನಾನು ಕೂಡ ಅದನ್ನು ತೆಗೆದಿಡ್ಬೇಕಂತ ಒಂದು ಭಾವನೆಗಳು ನನಗೆ ಬಂತು. ನಾನೇ ಬೆಳಗ್ಗೆ ಕ್ಲೀನಿಂಗ್ ಬರೋದ್ರಿಂದ ಅದನ್ನು ಕ್ಲೀನ್ ಮಾಡುವಾಗ ಈ ಬಾಟಲಿನ ಸೌಂಡು, ಕಬ್ಬಿಣದ ಸೌಂಡ್ ಬರ್ತದೆ, ಮತ್ತೆ ಅಲ್ಲಿ ಕಾಣ್ತದೆ ಈ ರಾಡ್ನಾಗೆ ಇದೆಲ್ಲ ಕಾಣ್ತದೆ. ಆಗ ಸಿಕ್ಕಿದ ಕೆಲವು ಸೊತ್ತುಗಳನ್ನು ಮತ್ತೆ ನಾನು ಅದನ್ನು ಸ್ಟಾಕ್ ಮಾಡಲಿಕ್ಕೆ, ಇದರಿಂದ ನಮ್ಗೆ ಲಾಭ ಇಲ್ಲ. ಇದು 2 ದಿವಸದ ಹಿಂದಿನ ಒಂದು ವಿಶ್ವಕರ್ಮ ಸಮಾಜದವರು ಅವರ ಬಹುಶಃ ಮೊಣಕಾಲಿಗೆ ಹಾಕಿದಂತ ಇರಬೇಕು, ಚಿಪ್ಪು ಇರ್ಬೋದು. ಇದು ಕಾಲಿಗೆ ಹಾಕಿದ ರಾಡುಗಳು, ಇದು ಗಂಟಿಗೆ ಆಗುವಂಥದ್ದು, ಇದು ಕೂಡ ಅದರಲ್ಲಿ ಇರುವಂಥದ್ದು. ಬೇರೆ ಬೇರೆ ಟೈಪಿನ ಸ್ಕ್ರೂಗಳು, ಮನುಷ್ಯನ ದೇಹದಲ್ಲಿ ಎಷ್ಟು ದೊಡ್ಡ ಸ್ಕ್ರೂಗಳು ಇರ್ತದೆ ಅಂತ ಇದರಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಈ ಭಾರವನ್ನು ನನಗೆ ಇದರ ಅನುಭವ ಇದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಕೂಡ ಬೈಕ್ ಅಪಘಾತದಲ್ಲಿ ಬಿದ್ದು ನನಗೆ ಕೂಡ ಕಾಲಿನಲ್ಲಿ ರಾಡ್ ಇದೆ. ನನಗೆ ಅದು ಕೂಡ ಇದೇ ಥರ ಇದೆ ಅಂತ ಈಗ ಎಕ್ಸ್ರೇಯಲ್ಲಿ ಕಂಡುಕೊಂಡಿದ್ದೇನೆ ನಾನು. ಆದರೆ ಮನೆಯವರು ಮರುವಿಸಿ ಬಂದಾಗ ಅವರಿಗೆ ಆಕ್ಸಿಡೆಂಟ್ ಆಗಿತ್ತಾ, ಸ್ಟೀಲ್ ರಾಡ್ ಮಿನಿ ಹಾಕಿದ್ರ, ಇಜ್ಜಿ ಇಪ್ಪರ ಸದ್ಯನ ಇಜ್ಜಿ ಅಂತ. ಅಂದ್ರೆ ಅದು ಎಷ್ಟೋ ವರ್ಷದ ಹಿಂದೆ ಹಾಕಿರ್ತಾರೆ, ಅವರಿಗೂ ಗೊತ್ತಿರುವುದಿಲ್ಲ. ಇದೆಲ್ಲ ಮತ್ತೆ ಕೆಲವರು ಬೂರ್ದಿತ್ತಾರೆ, ಕೈಗೆ ಪೆಟ್ಟಾಗಿತ್ತು ಅಂತ ತುಳುವಿನಲ್ಲಿ ಮಾತಾಡುವಾಗ ನೋಡಿ ಇದು ಸಿಕ್ಕಿದೆ ಮರ, ಇದು ಹೌದಾ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಅದರಲ್ಲಿ ಆಸ್ಪತ್ರೆಯಲ್ಲಿ ಹಾಕಿದ್ದಾರೆ ಅಂತ ಗೊತ್ತಿತ್ತು ಅಂತ ಹೇಳ್ತಾರೆ. ಬಗ್ಗೆ ಬೇರೆ ಹೇಳುದಾದ್ರೆ ಅಂದ್ರೆ ಇವಾಗ ಜನಪ್ರತಿನಿಧಿಗಳಾಗಿರ್ಬೋದು, ಬೇರೆಯವರು ಏನಾದ್ರು ಈ ಭಾಗ ನೀವು ಕಾರ್ಕಳದ ಶಾಸಕರು ಕೊಟ್ಟ ಕೊಡುಗೆ, ಅವರ ಸಹಕಾರದ ಬಗ್ಗೆ ಹೇಳಿದ್ರಿ, ಬಿಟ್ಟು ಹೊರಗಡೆ ಭಾಗ ಜನಪ್ರತಿನಿಧಿಗಳು ಇಲ್ಲಿಗೆ ಕೊಡುಗೆ ನೀಡಿರುವಂತದ್ದು ಏನಾದ್ರು? ಕ್ಷೇತ್ರದ ಶಾಸಕರು 2014-15ರಲ್ಲಿ ಸ್ವಲ್ಪ ಅನುದಾನ 10 ಲಕ್ಷ ಕೊಟ್ಟು ಆಗ ಮಾಡಿತ್ತು, ಜನರ ಇದಕ್ಕೆ ಕೊಟ್ಟಿದ್ದಾರೆ. ಅದರ ನಂತರ ನಾನೊಂದು BJP ಪಕ್ಷದ ಕಾರ್ಯಕರ್ತ ಆದ್ರಿಂದ ವಿಧಾನ ಪರಿಷತ್ ಸದಸ್ಯ ಕೋಟ ಶ್ರೀನಿವಾಸ ಪೂಜೆ ಅವರ ಸ್ವಲ್ಪ ಹತ್ತಿರ ಸಂಬಂಧ ಇದರಿಂದ ಮಾತಾಡಿ ಮನವಿಯನ್ನು ಕೊಟ್ಟಾಗ ಅವರೊಂದು 2 ಸಲ ಇದಕ್ಕೆ ಅನುದಾನವನ್ನು ಕೊಟ್ಟಿದ್ರು. ಒಂದು ಸಲ ಇದರ ಒಳಗೆ ಬರ್ಲಿಕ್ಕೆ ಆಗದಾಗ ಇಂಟರ್ಲಾಕ್ ಹಾಕುವಂಥದ್ದು ಮತ್ತು ಈ ಮೇಲಿನ ಚಾವಣಿಯನ್ನು ಮಾಡಲಿಕ್ಕೆ ಅನುದಾನವನ್ನು ಕೇಳಿದ್ದೆ. ಮತ್ತು ಕಟ್ಟಿಗೆ ದಾಸ್ತಾನು ಮಾಡಲಿಕ್ಕೆ ಒಂದು ಶೆಡ್ ಬೇಕಂತ ವಿನಂತಿ ಮಾಡಿದಾಗ ಅವರು ಕೂಡಲೇ ಸ್ಪಂದಿಸಿ ಕೊಟ್ಟಿದ್ರು. ಆಗ ಮೊದಲು ಅನುದಾನಗಳು ಬರುವಾಗ ಈ RTC ಅಂತ ಇದೆ, ಅದರಲ್ಲಿ ಪಾಣಿಪತ್ರ, ಅದರಲ್ಲಿ ಕಾಲಮ್ ನಂಬರ್ 11ರಲ್ಲಿ ಹಿಂದೂ ರುದ್ರಭೂಮಿ ಕ್ರಿಮೇಷನ್ ಗ್ರೌಂಡ್ ಅಂತ ಇದ್ರೆ ಮಾತ್ರ ಅನುದಾನಗಳು ಕೊಡ್ತಾರಂತ ಈಗ ಬಂದಿದೆ ಕಾನೂನು. ಅದಕ್ಕೆ ಇದು ಕ್ರಿಮೇಷನ್ ಗ್ರೌಂಡ್ ಎಂದು ನಮಗೂ ಗೊತ್ತಿರಲಿಲ್ಲ. ಆದರೆ ನಾನು ಹುಡುಕಿ ಕಂದಾಯ ಇಲಾಖೆಯವರು ಸಹಾಯ ಮಾಡೋದ್ರಿಂದ ಹೆಚ್ಚಾಗಿ ನಮ್ಮ RI ಶಿವಪ್ರಸಾದ್ ಅವರು ನನಗೆ ಭಾರಿ ಹೆಲ್ಪ್ ಮಾಡಿ 1938ನಲ್ಲಿ ಏನೋ ಇದು ರುದ್ರಭೂಮಿ ಅಂತ ಯಾವುದೋ ಒಂದು ಮೂಲ ದಾಖಲೆ ಇದ್ದದ್ದು ಹುಡುಕಿ ಕೊಟ್ಟು. ಆಗ ಬಹಳಷ್ಟು ಜಾಗ ಇರ್ಬೋದು, ಇದು ಹೈವೇಗಳು ಇರಲಿಲ್ಲ. ಕುದುರೆಮುಖ ಇದರಲ್ಲಿ ಸುಮಾರು 90ರಿಂದ 1 ಎಕರೆ ಜಾಗ ಇದೆ. ನಾನು ಮುತುವರ್ಜಿ ವಹಿಸಿ ತಹಸೀಲ್ದಾರರು ಮತ್ತೆ AC ಅವರ ವಿನಂತಿಯನ್ನು ಮಾಡಿ ಕಾರ್ಕಳ ಪ್ರವಾಸಿ ತಂಗುದಾಣದ ತಹಸೀಲ್ದಾರ್ ಮತ್ತು AC ಅವರು ಇರುವಾಗ ಮನವಿಯನ್ನು ಸ್ಪಂದಿಸಿ ಅವರು ಕೂಡಲೇ ಹಿಂದೂ ರುದ್ರಭೂಮಿಗೆ ಅಂತ ಒಂದು
90 ಸೆನ್ಸನ್ನು ಮಾಡಿಕೊಟ್ಟಿದ್ದಾರೆ. ಓಕೆ ಸರ್. ಇವೆಲ್ಲ ಹೊರತುಪಡಿಸಿ ಬೇರೆ ಏನಾದರೂ ಈ ಸ್ಮಶಾನದ ಬಗ್ಗೆ ಹೇಳೋದಾದ್ರೆ ಏನಾದರೂ ವಿಚಾರ ಇದೆಯಾ ಸರ್? ಇದಕ್ಕೆ ಸಾರ್ವಜನಿಕರ ಸಹಭಾಗಿತ್ವ ಇದೆ. ನಮ್ಮ ತಮಿಳಿನವರು ಬರುವಾಗ ಅವರು ಅವರ ಮನೆಯವರ ಮೃತದೇಹ ಸುಟ್ಟರೆ 2 ದಿವಸದಲ್ಲಿ ಇಲ್ಲಿ ಬಡಿಸಿಡುವಂಥದ್ದು, ಕಾಗೆಗೆ ಅನ್ನ ಇಡುವಂಥದ್ದು ಹೇಳ್ತಾರೆ. ಕಕ್ಕೆಗೆ ನುಪ್ಪುದು ದಿವರುಂಡು ಈ ರೋಲರ್ ಗೇಟ್ ಬೀಗ ದೆಪ್ಪುಲೆ ಅಂತೆಲ್ಲ ಹೇಳ್ತಾರೆ. ಆಗ ಅವರು ತಂದು ನೆಲದಲ್ಲಿ ಇಡ್ತಿದ್ರು. ಕೆಲವೊಮ್ಮೆ ನಾವು ಅದನ್ನು ನೋಡುವಾಗ ಕಾಗೆಯು ತಿಂತದೆ, ನಾಯಿಗಳು ತಿಂತದೆ. ಅದನ್ನು ನೋಡುವಾಗ ಬಹಳ ಬೇಸರ ಆಗ್ತಾ ಇತ್ತು. ಏನಂದ್ರೆ ಕಾಗೆ ತಿಂದರೆ ಮೃತದ ಮೋಕ್ಷ ಅಂತ ಇತ್ತು. ನಾಯಿಗಳು ತಿನ್ನೋಕೆ ಬೇಸರ ಆದಾಗ ಒಬ್ಬರತ್ತು ವಿನಂತಿ ಮಾಡಿದೆ, ನಮಗೆ ನಿಮ್ಮಿಂದ ಸ್ವಲ್ಪ ಸಹಕಾರ ಆಗು. ಏನು ಪ್ರಕಾಶ್ ಅಂತ ಹೇಳ, ಇಲ್ಲಿ ನಿಮ್ಮವರೆಲ್ಲ ಬಂದು ಇಡ್ತಾರೆ, ಅದನ್ನು ನಾಯಿಗಳು ತಿಂತಾರೆ, ಇಲ್ಲಾಂದ್ರೆ ಕಂಪೌಂಡ್ ಮೇಲೆ ಇಟ್ಟರು ಕೂಡ ನಾಯಿ ತಿಂತಾರೆ, ಅದಕ್ಕೆ ಒಂದು ಇಡ್ಲಿಕ್ಕೆ ಒಂದು ಸ್ಥಳ ಮಾಡಿ ಕೊಡ್ಬೇಕಂತ ಹೇಳಿದಕ್ಕೆ ಒಳ್ಳೆಯ ಕಲ್ಲನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಕ್ರಯ ಕೊಟ್ಟರೆ ಸುಮಾರು 15,000 ರೂಪಾಯಿ ಆಗ್ತದೆ ಅಂತ. ಆ ಕಲ್ಲು ಮಾಡುದಾದ್ರೆ ಹೌದು, ಇದೀಗ ಡೋನರ್ ಮುಖಾಂತರ ಆಗಿದೆ. ಮತ್ತೆ ಇದು ಹಿಂದೂ ರುದ್ರಭೂಮಿ ಆದ್ರೂ ಕೂಡ ಇಲ್ಲಿ ಮುಸ್ಲಿಮರ ಸಹಕಾರ ಇದೆ. ನಮ್ಮ ಮಿಯಾರಿನ ಗೌಸು ಅಂತ ಇದ್ದಾರೆ, ಮುಸ್ಲಿಂ ಬಾಂಧವರು, ಸ್ವಲ್ಪ ನಮಗೆ ಕೂಡ ಹತ್ತಿರ. ಮತ್ತು ಯಾವುದೇ ಘಟನೆ ಬರುವಾಗ ಸ್ಪಂದಿಸುವಂಥ ವ್ಯಕ್ತಿತ್ವ ಅವರಲ್ಲಿ. ಈಗ ನೀವು ವಿನಂತಿಸುವಾಗ ಜನಕ್ಕೆ ಕುಲ್ಲರೆ ದಾಲ ವ್ಯವಸ್ಥೆ ಮಾರೆ ಒಂದು ಕಲ್ಲಿದೆ ಏನಾದರೂ ಮಾಡಿಕೊಡಿ ಅಂತ ಹೇಳಿದರೆ ಅವರು 3 ಕಲ್ಲನ್ನು ಮಾಡಿಕೊಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ. ಅದಕ್ಕೆ ನಮ್ಮ ಜಾರ್ಕಳ ತಂತ್ರಿಯವರ ಸಹಭಾಗಿತ್ವ ಇದೆ ಅಂತ ಹೇಳ್ತಾರೆ ವ್ಯವಸ್ಥೆ ಮಾಡಲಿಕ್ಕೆ. ಗೌಸು ಮತ್ತು ಅವರು ಜಂಟಿಯಾಗಿ ಮಾಡಿರಬೇಕು. ಇದನ್ನು ಎಲ್ಲ ನಿಲ್ಲಿಸಿದ್ದು ಗೌಸು ಅವರು ಬಂದು ನಿಲ್ಲಿಸಿದ್ದಾರೆ. ಈಗ ಇಲ್ಲಿ ನೋಡಿದ್ರೆ ನಾವು ಈ ವಾತಾವರಣದಲ್ಲಿ ಕೆಲವೊಂದು ಮರಗಳಿದೆ, ಮುಖ್ಯವಾಗಿ ಒಳ್ಳೆಯ ಒಂದು ಏನು ವಾತಾವರಣ ಸೃಷ್ಟಿಸುವಂತ ಮರಗಳು. ಇದು ನಾವು ಕೇಳ್ಪಟ್ಟಕ್ಕೆ ಸಂಘ ಸಂಸ್ಥೆಗಳಿಂದ ಮಾಡಿರುವಂಥದ್ದು ಅಂತ ಹೇಳಿದ್ರಿ. ಸೊ ಆ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಎಲ್ಲ ಕಡೆಯಲ್ಲಿ ಶಾಸಕರು ವನ ಮಹೋತ್ಸವ ಮಾಡ್ತಾರೆ, ಗಿಡ ನೆಡ್ತಾರೆ. ಬೇರೆ ನೆಕ್ಸ್ಟ್ ಇಯರಲ್ಲಿ ಅದು ಇರುವುದಿಲ್ಲ. ನಾವು ಒಂದು ಮಾಡುವಂತ ಇಲ್ಲಿ ನಮ್ಮ ಟೀಮಿಯವರು ಮಾತಾಡಿ ಇದೇ ರುದ್ರಭೂಮಿಯಲ್ಲಿ ಸುಮಾರು 125 ಜನ ಮಳೆಗಾಲದಲ್ಲಿ ಒಂದು ಸ್ಟೇಜ್ ಇದು ಚಪ್ಪರ ಹಾಕಿ 23 ಸಮಾಜದವರು, ಅದು ಮರಾಠಿ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ, GSB ಆಗಲಿ, ಯಾರು ಅಂತೇಳಿ 23 ಸಮಾಜದವರು ಒಟ್ಟು ಸೇರಿ ಇಲ್ಲಿ ಒಂದು ಸೇರಿಕೊಂಡಿದ್ದೆವು. ಎಲ್ಲರೂ ಒಳಗೆ ಬರಲಿಕ್ಕೆ ಕೂಡ ಹೆದರುವಂಥ ಸಂದರ್ಭ ಇತ್ತು. ಆಗ ನಾವು ಇಲ್ಲಿ ಗಿಡಗಳನ್ನು ನೆಡುವಂಥದ್ದು ಮಾಡಿದೆವು. ಸುಮಾರು 27 ಗಿಡಗಳನ್ನು ನೆಟ್ಟಿದ್ದೇವೆ. ಇದರಲ್ಲಿ ಫಲ ಬರುವಂಥ ಗಿಡಗಳನ್ನು ಮಾತ್ರ ಹಾಕಿದ್ದೇವೆ. ಪಕ್ಷಿ ಪ್ರಾಣಿಗಳಿಗೆ ಉಪಯೋಗ ಆಗುವಂಥದ್ದನ್ನು ಹಾಕಿದ್ದೇವೆ. 27 ಗಿಡದಲ್ಲಿ ನೆಡುವಾಗ ಹೇಳಿದ್ದೇವೆ, ಇದನ್ನು ಬದುಕಿಸಬೇಕು ನೆಟ್ಟವರು, ಬರುವ ವರ್ಷ ನೀವು ಬಂದು ನೋಡಬೇಕು ಅಂತ. ಆದರೆ ನೆಟ್ಟ ಮೇಲೆ 1 ವರ್ಷ 2 ವರ್ಷ ನೋಡಲಿಕ್ಕೆ ಬಂದವರು ಒಂದೇ ಮನುಷ್ಯ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ, ಈಗ ನಮ್ಮನ್ನು ಬಿಟ್ಟು ತೀರಿದ MK ವಿಜಯಕುಮಾರ್ ಅವರು ಬಂದು ನಾನು ನೆಟ್ಟ ಗಿಡ ಎಲ್ಲಿ ಅಂತ ನೋಡುವಾಗ ಮೊಬೈಲ್ನಲ್ಲಿ ತೋರಿಸಿದಾಗ ಇದು ನಾನು ನೆಟ್ಟದ್ದು ಅಂತ 3 ವರ್ಷ ನೋಡುವಾಗ ಅವ್ರಿಗೆ ಆಶ್ಚರ್ಯ ಆಯಿತು. ಇದಕ್ಕೆ ಬೇಸಿಗೆಗಾಲದಲ್ಲಿ 2 ವರ್ಷ ನೀರನ್ನು ಕೊಟ್ಟಿದ್ದೇನೆ, ಡ್ರಿಪ್ ಹಾಕಿ ನೀರು ಕೊಟ್ಟಿದ್ದೇನೆ. ಅದರಿಂದ ಅದು ಅಷ್ಟು ಬೆಳವಣಿಗೆ ಬರಲಿಕ್ಕೆ ಕಾರಣವಾಗಿದೆ. ಓಕೆ ಸರ್, ಇವೆಲ್ಲ ಸ್ಮಶಾನದ ನಿಮ್ಮ ಕಾರ್ಯವೈಖರಿ. ಆದರೆ ಪ್ರಕಾಶ್ ರಾವ್ ಅಂತ ಹೇಳಿದರೆ ಅವರು ಕೇವಲ ಇಲ್ಲಿ ಸ್ಮಶಾನದ ಕೆಲಸಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ, ಅವರು ರಾಜಕೀಯ ರಂಗದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಸೊ ನಿಮ್ಮ ರಾಜಕೀಯ ಕಾರ್ಯವೈಖರಿಯ ಬಗ್ಗೆ ಹೇಳುವುದಾದರೆ ಹೇಳಿ ಸರ್. ನಾನು ವಿಜಯಕುಮಾರ್ ಅವರಲ್ಲಿ 38 ವರ್ಷ ಹಿಂದೆ ಸೇರುವಾಗ ಅವರು ಒಂದು ಪಕ್ಷದಲ್ಲಿ ಇದ್ದವರು. ಅವರು ನಾನು SLC ಆದ ಕೂಡಲೇ ಸೇರಿದ ನಂತರ ಚುನಾವಣೆ ಬರುವಾಗ ನನ್ನನ್ನು ಈ ವಾರ್ಡ್ನಲ್ಲಿ ನಿಲ್ಲುವಾರ ಅಂತ ಹೇಳಿದರು. ಚುನಾವಣೆ ನಿಲ್ಲುವುದು ಏನು ಗೊತ್ತಿಲ್ಲ, ಮತ ಕೇಳುವ ನಮಗೆ ಗೊತ್ತಿರಲಿಲ್ಲ. ಆದರೆ ಅಂತ BJPಯನ್ನು ನಿಲ್ಲಿಸಿದರು ನನ್ನನ್ನು. ಆಗ 4 ಬಾರಿ ಅಧ್ಯಕ್ಷರಾಗಿದ್ದ ದಿವಂಗತ ಸದಾನಂದ ಕಾಮತರಿದ್ದರು ನಿಲ್ಲಿಸಿದರು. ಆಗ ಸದಾನಂದ ಕಾಮತರು ಶಾಸಕರು ಸುನೀಲ್ ಕುಮಾರ್ ಅವರ ಮಾವ ಪ್ರದೀಪ್ ಕೋಟೆಯನ್ರು, ನಾನು ಪ್ರಕಾಶ್ ರಾವ್ ಮತ್ತು ಅಬ್ದುಲ್ ಖಾಲಿಕ್ ಅಂತ ದಳದಲ್ಲಿ 4 ಜನ ಸ್ಪರ್ಧಿಸಿದ್ದೆವು. ಆಗ ಪ್ರದೀಪ್ ಕೋಟೆಯನ್ರು ವಿಜೇತರಾಗಿದ್ದರು. ಆಗ ಸದಾನಂದ ಕಾಮತರು ಕಾಂಗ್ರೆಸ್ನಲ್ಲಿ ಮೊದಲಿದ್ದರು, ನಂತರ ಅವರು ಬೇರೆ ಪೌರ ಸಮಿತಿ ಅಂತ ಮಾಡಿದ್ರಿಂದ ಬಲಿಷ್ಠ ಕಾಂಗ್ರೆಸ್ ಇದ್ರಿಂದ ಕಾಂಗ್ರೆಸ್ಗಳು ವಿನ್ ಆಗಿ. ನಾನು 5 ಬಾರಿ ಸ್ಪರ್ಧಿಸಿ 2 ಬಾರಿ ವಿಜಯಿಯಾಗಿ 3 ಬಾರಿ ಸೋಲನ್ನು ಅನುಭವಿಸಿದ್ದೇನೆ. ಬಹುಶಃ ನೀವು
ನಿಮಗೆ ಆ ಗೆಲುವು ಅದೆಲ್ಲ ನಿಮ್ಮ ಕೆಲಸಕ್ಕೆ ಲೆಕ್ಕವೇ ಇಲ್ಲ. ಯಾಕಂದರೆ ಇವತ್ತು ನೋಡಿದ್ರು ನೀವು ಪುರಸಭಾ ಮಾಜಿ ಸದಸ್ಯರಂತ ಕೊಡ್ತೀರಿ, ಬಟ್ ನಿಮ್ಮ ಕೆಲಸ ಏನು ಕಾರ್ಕಳದಲ್ಲಿ ಎಲ್ಲೋ ಹೋದರೂ ಮೂಲಭೂತ ಸೌಕರ್ಯ ಅದು ಏನಾಗಿರ್ಬೋದು, ರೋಡ್ ಆಗಿರ್ಬೋದು ಅಥವಾ ದಾರಿದೀಪ ಆಗಿರ್ಬೋದು, ಸೊ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಮೊದಲ ಧ್ವನಿ ನಿಮ್ಮದಿರ್ತದೆ. ಬಹುಶಃ ನಾವು ನಮಗೆ ಗೊತ್ತಿರ್ತದೆ, ನೀವು ನಮಗೆ ಹೇಳ್ತೀರಾ, ಓ ಅದೊಂದು ನ್ಯೂಸ್ ಮಾಡಿ, ಅದೊಂದು ಕೇಳಿ ಅಂತ. ಸೊ ಅಂಥ ಹೋರಾಟದ ಪ್ರವೃತ್ತಿ ಯಾವತ್ತಿಂದ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು ನಿಮ್ಮಲ್ಲಿ? ರಾಜಕೀಯಕ್ಕೆ ಹೋದ ಮೇಲೆ ನಾನು ಪ್ರತಿಪಕ್ಷದಲ್ಲಿ ಇದ್ದವ. ಹೋರಾಟ ಪ್ರತಿಪಕ್ಷದವರಿಗೆ ಮಾತ್ರ ಗೊತ್ತು, ಆಡಳಿತ ಮಾಡಿದವರಿಗೆ ಹೋರಾಟ ಗೊತ್ತಿರೋದಿಲ್ಲ. ಪ್ರತಿಪಕ್ಷ ನಾನು ಇದರಿಂದ ನನಗೆ ಅವಕಾಶಗಳು ಸಿಕ್ಕಿತು, ಮತ್ತು ಎಲ್ಲಿ ಸಮಸ್ಯೆ ಇದೆ ಅದನ್ನು ಜನರು ನನಗೆ ಹೇಳಿದ ಕೂಡಲೇ ನಾನು ಸ್ಪಂದಿಸುವಂಥ ಹವ್ಯಾಸವನ್ನು ಮಾಡಿಕೊಂಡಿದ್ದೆ. ಅದು ಹಗಲು ಇರಲಿ ರಾತ್ರಿ ಇರಲಿ, ನನ್ನ ಗುಮಾಸ್ತರ ಕೆಲಸ ಇದ್ದಾಗ ಅದರ ನಡುವಿನಲ್ಲಿ ಕೂಡ ಅದನ್ನು ಸ್ಪಂದನೆ ಮಾಡ್ತಿದ್ದೆ. ಆದರೆ ಕಾರ್ಕಳದ 23 ವಾರ್ಡಿನ ಜನತೆ ನನ್ನನ್ನು ಗುರುತಿಸಿಕೊಂಡಿದ್ದಾರೆ ಅಂತ ನನಗೆ ಭಾಳ ಹೆಮ್ಮೆ ಇದೆ. ಏನು ಸಮಸ್ಯೆ ಆದರೂ ಒಂದು ಫೋನ್ ಹಾಯಿಸಿ, ಬನ್ನಿ ಸರ್ ಈ ಥರ ಆಗಿದೆ, ಜನರಿಗೆ ಕಷ್ಟ ಇದೆ, ರಸ್ತೆ ಹೊಂಡ ಬಿದ್ದಿದೆ, ನೀರು ಲೀಕೇಜ್ ಇದೆ, ದಾರಿದೀಪ ಹಲವಾರು ವಾರಗಳಿಂದ ಆಗ್ತಾ ಇಲ್ಲ, ನಮಗೆ ನೀರೇ ಬರ್ತಾ ಇಲ್ಲ, ಇಂಥದ್ದೆಲ್ಲ ಹೇಳುವಾಗ ನಾವು ಸ್ಪಂದಿಸೋದು ರಾಜಕೀಯ ಅಂತಲ್ಲ, ಮಾನವನಾಗಿ ಹುಟ್ಟಿದ ಮೇಲೆ ಅದನ್ನು ಮಾಡಲೇಬೇಕಾಗ್ತದೆ. ಓಕೆ ಸರ್, ಈಗ ನಿಮ್ಮ ಪ್ರತಿ ಮಾತುಗಳಲ್ಲಿ ಬರುವಂಥ ಹಲವು ಪ್ರಮುಖ ಹೆಸರುಗಳಲ್ಲಿ ಒಂದು MK ವಿಜಯಕುಮಾರ್ ಸರ್ ಅವರದು. ಬಹುಶಃ ನೀವು ಅವರ ಏನೋ ಕಚೇರಿಯಲ್ಲಿ ಗುಮಾಸ್ತರಾಗಿದ್ದರು, ನಿಮ್ಮನ್ನು ಮನೆ ಮಗನಂತೆ ನೋಡ್ತಿದ್ರು, ಅದು ನೀವೇ ಹೇಳ್ತೀರಿ ಮಾತುಗಳಲ್ಲಿ. ಸೊ ಅವರೊಂದಿಗಿನ ಒಡನಾಟ ಕಚೇರಿಯಲ್ಲಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ನೆನಪು ಮಾಡಿಕೊಳ್ಳುವಂಥದ್ದಾದರೆ ಚುನಾವಣೆಗೆ ನಿಲ್ಲು ಅಂತ ಹೇಳುವಂಥದ್ದು ಎಲ್ಲ ಅವರು ಹೇಳ್ತಾ ಇದ್ರು. ಚುನಾವಣೆಗೆ ಅವರ ಹಿಂದಿನಿಂದ 2-3 ಬಾರಿ ಅವರ ಚುನಾವಣೆಗೆ ಓಡಾಡಿದವೇನೆ ನಾನು. ಇದೆಲ್ಲ ಇರುವಾಗ ಗುಮಾಸ್ತಗಿರಿ ಅಂತ ಹೇಳಿದರೆ ಸ್ವಲ್ಪ ಕಷ್ಟದ ಕೆಲಸ. ಒಬ್ಬರು ಲಾಯರ್ ಯಾವ ಹೊತ್ತಿಗೆ ಕರೀತಾರೆ ಅಲ್ಲಿ ನಾವು ಹಾಜರಿರಬೇಕು. ಆದರೆ ನನಗೆ ಅವರ ಒಡನಾಟ ಇದರಿಂದ, ಮನೆಯಲ್ಲಿ ಇದರಿಂದ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಅವರ ಜೊತೆಯಲ್ಲಿ ಇರ್ತಿದ್ದೆ. ಅದರ ನಡುವಿನಲ್ಲಿ ಈ ಬಿಡುವಿನ ಸಮಯದಲ್ಲಿ ಈ ಕೆಲಸಗಳನ್ನು ಮಾಡ್ತಿದ್ರು. ಇದರಲ್ಲಿ ಮತ್ತಷ್ಟು ನನಗೆ ಸಹಕಾರ ಹೊಡೆದು ನನ್ನ ತಮ್ಮನವರು, ನನ್ನ ಆಸುಪಾಸಿನ ಯುವಕರು ಮತ್ತು ನನ್ನ ಒಂದೇ ಒಂದು ಪ್ರೋತ್ಸಾಹ ಮಾಡುವಂಥ ಟೀಮ್ಗಳಿದೆ. ಅದು ಪುರುಷರಾಗಲಿ, ಹಿರಿಯರಾಗಲಿ, ಮಹಿಳೆಯರಾಗಲಿ, ಅವರು ಒಂದು ಪ್ರೋತ್ಸಾಹ ಮಾಡುವಂಥದ್ದು ಇದರಿಂದ ಇದು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಓಕೆ ಸರ್, ನೀವು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತು ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿದ್ದೀರಿ. ಸೊ ಆ ಸಮುದಾಯದಲ್ಲಿ ನಿಮ್ಮ ಭಾಗವಹಿಸುವಿಕೆ, ತೊಡಗಿಸಿಕೊಳ್ಳುವಿಕೆ ಬಗ್ಗೆ ಹೇಳೋದಾದರೆ ನಿಮ್ಮ ಸಮುದಾಯ ಸಂಘಟನೆಯಲ್ಲಿ ರಾಜಕೀಯಗಳು ಬೇರೆ, ಆದರೆ ಸಮುದಾಯ, ದೇವಸ್ಥಾನ ಮತ್ತು ಸಮಾಜವನ್ನು ಸೇರಿಸುವಾಗ ನಾವು ಯಾವುದೇ ರಾಜಕೀಯವನ್ನು ತರುವುದಿಲ್ಲ. ಏನು ಇದ್ರೂ ಗೇಟಿನ ಒಳಗೆ ಹೋದ್ಮೇಲೆ ನಾವು ಸಮಾಜ ಬಾಂಧವರು. ರಾಜಕೀಯಗಳು ಹೊರಗಡೆ. ನನಗೆ ಮತ್ತು ಸುಭದ್ರಿಗೆ ಸ್ವಲ್ಪ ಪಕ್ಷಗಳು ಇತ್ತು, ಸ್ವಲ್ಪ ಹೋರಾಟಗಳಿತ್ತು, ಆದರೆ ಸಮಾಜಕ್ಕೆ ಅದನ್ನು ನಾನು ಎಂದೂ ಕೊಂಡೋಗಲಿಲ್ಲ. ಆದರೆ ನಾನು ಸಮಾಜವನ್ನು ಬೆಳೆಸುವಂಥದ್ದು ಮಕ್ಕಳಿಗೆ, ನಾನು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಉಡುಪಿ ಜಿಲ್ಲೆ ಅಧ್ಯಕ್ಷ ಆಗುವ ಮೊದಲು ಹಿರಿಯಂಗಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸೇವಾ ಸಮಿತಿಯ ಸಂಚಾಲಕನಾಗಿ ಸುಮಾರು 14 ವರ್ಷ ಸೇವೆಯನ್ನು ಮಾಡಿದ್ದೇನೆ. ಭಾಳಷ್ಟು ಅಭಿವೃದ್ಧಿಗೊಳ್ಳುವಾಗ ನಮ್ಮ ಸಹಕಾರವನ್ನು ನೀಡಿದ್ದೇನೆ. ನಾನೇ ಮಾಡಿದೆ ಅಂತ ಹೇಳೋದಿಲ್ಲ. ದೇವಸ್ಥಾನದಲ್ಲಿ ಅರ್ಚಕರ ಮನೆ ಆಗುವಾಗ, ದೇವಸ್ಥಾನದಲ್ಲಿ ಅನ್ನಛತ್ರ ಆಗುವಾಗ, ದೇವಸ್ಥಾನದಲ್ಲಿ ಸಭಾಭವನ ನಿರ್ಮಾಣ ಆಗುವಾಗ, ದೇವರಿಗೆ ಪ್ರಭಾವಳಿಗಳನ್ನು ನೀಡುವಾಗ, ಇದೆಲ್ಲ ಮಾಡುವಾಗ ಬೇರೆ ಬೇರೆ ಸಮಾಜದ ಗಣ್ಯ ವ್ಯಕ್ತಿಗಳಿಂದ, ದಾನಿಗಳಿಂದ ಸಂಗ್ರಹ ಮಾಡಿ ದೇವಸ್ಥಾನಕ್ಕೆ ಅರ್ಪಣೆಯನ್ನು ಮಾಡ್ತಿದ್ದೆವು. ಅದರಿಂದ ನೆಮ್ಮದಿ ಇದೆ, ನಮ್ಮ ಬದುಕು ನಡೀತದೆ. ಓಕೆ, ನಿಮ್ಮ ಸಮುದಾಯ ಬಾಂಧವರ ಸಹಕಾರ ಯಾವ ರೀತಿ ಇದೆ? ನಮ್ಮ ಸಮುದಾಯ ಸಮಾಜದ ಬಂಧುಗಳು ಪ್ರಕಾಶನಿಗೆ ಒಂದು ಹೇಳಿ ಅಂತ ಹೇಳುವಂಥದ್ದು ಮಾತು ಕೇಳ್ತೇನೆ ನಾನು. ಅವರು ಇರ್ತಾರೆ, ಅವರು ಇದ್ದರೆ ನಮ್ಮ ಕೆಲಸಗಳಿಗೆ ಸ್ವಲ್ಪ ಸಂಗ್ರಹ ಆಗಲಿಕ್ಕೆ ಸುಲಭ ಆಗ್ತದೆ, ಮತ್ತು ಅವರಿಗೆ ಕೆಲಸ ಮಾಡಿ ಅನುಭವ ಇದೆ. ಹಲವಾರು ಅವರು ಹೇಳುವ ಮಾತು, ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಜೀರ್ಣೋದ್ಧಾರಕ್ಕೆ ಇದರಲ್ಲಿ ಮತ್ತು ಇಂಥ ರುದ್ರಭೂಮಿ ಕೆಲಸಗಳೆಲ್ಲ ಆಗುವಾಗ ಅವರು ಇರ್ತಾರೆ, ಅವರಿಗೊಂದು ತಿಳಿಸಿ ಅಂತ ಹೇಳುವ ಮಾತುಗಳು ನನಗೆ ಕೇಳಿ ಬರ್ತದೆ ಮತ್ತು ಕೆಲವರು ಹೇಳ್ತಾರೆ ಬಂದು. ಓಕೆ ಸರ್, ಬಹುಶಃ ನೀವು ಅಂದ್ಕೊಂಡ ಎಲ್ಲ ಕೆಲಸಗಳು ಆಗಿದೆಯಾ ಸರ್? ಇಲ್ಲ ಇಂಥದ್ದೊಂದು ನನ್ನ ಸಾಮಾಜಿಕ ಜೀವನದಲ್ಲಿ ಮಾಡಬೇಕು, ಇಲ್ಲಿ ತನಕ ಆಗಲಿಲ್ಲ, ಮಾಡಬೇಕು ಅನ್ನುವಂಥ ಯಾವುದಾದ್ರೂ ಯೋಚನೆ? ನನಗೆ ಕನಸು ಇದೆ, ಆದರೆ
ನಮ್ಮ ಸಮಾಜದ ಭಾಳ ಕಡು ಬಡತನದಲ್ಲಿದ್ದವರಿಗೆ ಮನೆ ಇರಲಿಲ್ಲ, ಇತ್ತು, ಬಿದ್ದು ನಾಯಿಗಳು ಮನೆ ಒಳಗೆ ಇರುವಂಥದ್ದು, ಇವ್ರ ಮನೆ ಹೊರಗೆ ಇರುವಂಥದ್ದು ಇತ್ತು. ಅದು ನನ್ನ ಪಕ್ಕದ ಕಾರ್ಯಕ್ರಮದ ಹತ್ರ 5 ಸೆನ್ಸ್ ಕಾಲೋನಿಯಲ್ಲಿ. ಅದನ್ನು ನೋಡಿ ಆ ಮನೆಯವರನ್ನು ಒಂದು ದಿವಸ ಮರಣ ಹೊಂದುವಾಗ ಹೋಗಿ ನೋಡುವಾಗ ಒಂದು ಗಂಡಸು ಅದು ಅರ್ಧದಲ್ಲಿ ಇದ್ರು ಮನೆಯಲ್ಲಿ. ಅಂದರೆ ಒಳಗೆ ಹೋಗ್ಲಿಕ್ಕೆ ನಾಯಿ ಮರಿ ಹಾಕಿತ್ತು, ಒಳಗೆ ನಾಯಿ ಹೋಗ್ಲಿಕ್ಕೆ ಬಿಡೋದಿಲ್ಲ, ಇವರು ಹೊರಗಡೆಯಿಂದ ಇದ್ರು. ಆಗ ನಾನು ಭಾವಿಸಿದೆ ಇಂಥವರಿಗೆ ಒಂದು ಮನೆ ನಿವೇಶನ ಮಾಡಿ ಕೊಟ್ಟರೆ ಒಂದು ಒಳ್ಳೆಯದಂತ ಹೇಳಿ ನಾನು ಹಲವಾರು ದಾನಿಗಳ, ಅದರಲ್ಲಿ ನಮ್ಮ ಸಮಾಜದ ಉಮೇಶ್ ರಾವ್, ಕೀರ್ತನ್ ಕುಮಾರ್ ಲಾಡ್, ಉದ್ಯಮಿ ಚಂದ್ರಶೇಖರ್ ಹೆಗಡೆ, ನನ್ನ ಅನ್ನದಾತರಾದ MK ವಿಜಯಕುಮಾರ್, ಇಂಥ ತುಂಬ ಜನ, ನಮ್ಮ ಕಲ್ಲಿನ ವ್ಯಾಪಾರಿ ತ್ರಿವಿಕ್ರಮ್ ಕಿಣಿ, ಇವರನ್ನೆಲ್ಲ ಬೇಡಿಕೊಂಡಾಗ ಅವರು ಒಂದೊಂದು ಸ್ವತ್ತುಗಳನ್ನು ಕೊಟ್ಟು ನಾವು ಸಾಯಂಕಾಲ ಆಫೀಸ್ ಬಿಟ್ಟು ನಂತರ 7 ಗಂಟೆ ನಂತರ ಸಮಾಧಾನದ ಮೂಲಕ ಒಂದು ಮನೆಯನ್ನು ನಿರ್ಮಿಸಿ ಮಾಡಿಕೊಟ್ಟದ್ದು ನನಗೆ ಭಾಳ ನೆಮ್ಮದಿದೆ. ಅದೇ ರೀತಿ ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಆದರೆ ನನ್ನ ಈ ಮನೆಯ ಪಕ್ಕದಲ್ಲಿರೋ ಪ್ರತಿಷ್ಠಿತ ಜ್ಯೋತಿ ಯುವಕ ಮಂಡಲ ಮತ್ತು ಮಹಿಳಾ ಮಂಡಲ, ಅದಕ್ಕೆ ಒಂದು ಸ್ಟೇಜ್ ಇತ್ತು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ಅವರ ಏನು ಸಮಿತಿಗಳು ಅಲ್ಲಿತ್ತು, ಅವರಿಗೆ ಮೀಟಿಂಗ್ ಮಾಡಲಿಕ್ಕೆ ಅವಕಾಶಗಳು ಇರುವಾಗ ಬೇರೆಯವರ ಮನೆಯ ಬಾಗಿಲಿನಲ್ಲಿ ಹೋಗಿ ಚಂಡೆ ಹಾಕಿಕೊಂಡು ಮೀಟಿಂಗ್ ಆಗ್ತದೆ ನೋಡ್ತಿದ್ದೆ. ಆಗ ಗ್ರಹಿಸಿಕೊಂಡೆ ಇಂಥವರಿಗೆ ನಾವು ಒಂದು ಯುವಕ ಮಂಡಲ ರಂಗಮಂಟಪ ಏನು ಮಾಡಿದರೆ ಅಲ್ಲಿ ಮಾಡುವಂಥದ್ದು ಒಂದು ಅವಕಾಶಗಳು ಇದೆ ಅಂತೇಳಿ ಧರ್ಮಸ್ಥಳ ಅಭಿವೃದ್ಧಿ ಗ್ರಾಮೀಣಾಭಿವೃದ್ಧಿಯನ್ನು ವಿನಂತಿಸಿ, ನನ್ನ ದನಿಗಳನ್ನು ವಿನಂತಿಸಿ, ಒಂದು ಮುಸ್ಲಿಂ ನಮ್ಮ ಉಮರ್ ಸಾಹೇಬರನ್ನು ವಿನಂತಿಸಿ, ಮಾವೀರ ಹೆಗಡೆ ಅವರು, MN ರಾಜೇಂದ್ರ ಕುಮಾರ್ ಅವರು ಮತ್ತು ನಮ್ಮ ಸಂಘ ಸಂಸ್ಥೆ ಸದಸ್ಯರನ್ನು ಎಲ್ಲ ಒಟ್ಟುಗೂಡಿಸಿ ಒಂದು ಯುವಕ ಮಂಡಲಕ್ಕೆ ಧ್ವಜಸ್ತಂಭವನ್ನು ನನ್ನ ಹೆಸರಿನಲ್ಲಿ ಮಾಡಿಕೊಟ್ಟಿದ್ದೇನೆ. ಪ್ರಥಮ ವರ್ಷದಲ್ಲಿ ಅಧ್ಯಕ್ಷನಾಗಿ. 2ನೇ ವರ್ಷದಲ್ಲಿ ಏನು ಸ್ಟೇಜ್ ಮಾಡಿದರು, ಭಾಳ ಇಲ್ಲಿಂದ ಕೊಂಡೋಗಿ ಮಣ್ಣು ಹಾಕಿ ಎಲ್ಲ ಮಾಡಿದ ಸ್ಟೇಜು ಭಾರಿ ಹಳತ್ತಾಗಿತ್ತು. ಅದನ್ನು ತೆಗೆದು ಒಂದು ಸ್ವಲ್ಪ ಒಳ್ಳೆಯ ಸ್ಟೇಜನ್ನು ಮಾಡಿದ್ದೆವು. ನನಗೆ 2 ವರ್ಷ ನನ್ನ ನಿಲ್ಲಿಸಲೇ ಇಲ್ಲ. 3ನೇ ವರ್ಷ ಆದಾಗ ಇನ್ನೊಂದು ಏನಾದರೂ ಮಾಡಬೇಕಂತ ಮೇಲ್ಛಾವಣಿಯಲ್ಲಿ ಬಿಟ್ಟು ರಂಗಮಂದಿರ ಮಾಡಿಕೊಟ್ಟದ್ದು ನನಗೆ ಭಾಳ ಸಂತೋಷ ಇದೆ. ಓಕೆ, ನೀವಿವಾಗ ಮಾತಾಡುವಾಗ ಸಂಘ ಸಂಸ್ಥೆ ಶ್ರಮದಾನ ಅಂತ ಹೇಳಿದ್ರಿ. ಸೊ ಅಂತಹ ವಿಚಾರಗಳಲ್ಲಿ ಬಹುಶಃ ಪ್ರತಿ ಆದಿತ್ಯವಾರ ನಿಮ್ಮನ್ನು ನಾವು ಕಾಣುವಂಥದ್ದು ಕಾರ್ಕಳದ ಒಂದು ಸ್ವಚ್ಛತಾ ತಂಡ, ಸ್ವಚ್ಛ ಕಾರ್ಕಳ ಬ್ರಿಗೇಡ್ನಲ್ಲಿ. ಸೊ ಆ ಬಗ್ಗೆ ನೀವು ಹೇಳೋದಾದ್ರೆ ಅದರಲ್ಲಿ ನೀವು ಸ್ವಚ್ಛ ಬ್ರಿಗೇಡ್ ಅಂತ ಪ್ರಾರಂಭ ಆದದ್ದು ಕಾರ್ಕಳದ ರಾಮಸಮುದ್ರದ ತಟದಲ್ಲಿ ಏನೋ ಸ್ವಚ್ಛತೆ ಮಾಡುವಂತ ಹೊರಟಿದ್ರು. ಅದರಂತೆ ಅದು ಸ್ವಲ್ಪ ಬೆಳೀತಾ ಹೋಗೋದು ನಾನು ಕೂಡ ಸೇರಿಕೊಂಡೆ. ನಾನು ಪ್ರಾರಂಭಿಕ ಸದಸ್ಯನಲ್ಲದಿದ್ದರೂ ಒಂದು 3-4 ವಾರ ಹೋದ್ಮೇಲೆ ಅದನ್ನು ಸೇರಿಸಿಕೊಂಡೆ. ಅವರ ಬೆಳಗಿನ 6:30ಯಿಂದ 8:00ವರೆಗೆ ಹೋಗುವಂಥದ್ದು, ನಾನು ಬೆಳಿಗ್ಗೆ ಭಾರಿ ಬೇಗ ಎದ್ದು ರೌಂಡ್ ಹೋಗುವವನು. ಪುರಸಭಾ ಸದಸ್ಯನಾದಾಗ 7 ಗಂಟೆ ಮೊದಲು ರೌಂಡ್ ಅಪ್ ಮಾಡ್ತಿದ್ದೆ ನಾನು. ಜನ ಬಿಟ್ಟಿದ್ದಾರಾ ಇಲ್ವಾ, ಸ್ವಚ್ಛತೆ ಆಗಿದಾ ಇಲ್ವಾ, ಇದೆಲ್ಲ ಮಾಡ್ಕೊಂಡು ಬಂದವ. ಆದ್ದರಿಂದ ಇವರೊಟ್ಟಿಗೆ ಸೇರ್ಲಿಕ್ಕೆ ಅವಕಾಶಗಳು ಸಿಕ್ಕಿತ್ತು. ಒಳ್ಳೆಯ ಕೆಲಸಗಳನ್ನು ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಮಾಡಿದೆ. ನಾನು ಮಾಡಿದ್ದೇನೆ ಅಂತ ಹೇಳೋದಲ್ಲ, ನಮ್ಮ ಟೀಮ್ ಮಾಡಿದೆ. ಅದರ ಕೂಡ ಒಬ್ಬರು ಸ್ವಚ್ಛ ಬ್ರಿಗೇಡ್ನ ರಾಯಭಾರಿ ಅಂತ ಹೇಳ್ತೇವೆ ನಾವು, ಫೆಲಿಕ್ಸ್ ವಾಜ್ ಅವರು. ದೈನಂದಿನ ಚಟುವಟಿಕೆಯಲ್ಲಿ ಕಾರ್ಕಳದ ಸ್ವಚ್ಛತೆಗೆ ಆದ್ಯತೆ ನೀಡುವವರು ಫೆಲಿಕ್ಸ್ ವಾಜ್ ಅವರು. ಅವರನ್ನು ನೋಡಿಕೊಂಡು ನಾವೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಇಂದಿನದು ವಾರಗಳಲ್ಲಿ ಕೂಡ ಆಗಿದೆ. ಆದರೆ ಜನತೆ ಮಾತ್ರ ಕಸ ಬಿಸಾಡುವಂಥದ್ದು ಮರಿಲಿಲ್ಲ. ಸ್ವಚ್ಛತೆಗೆ ನಾವು ಎಕ್ಲಿಕ್ಕೆ ಇರುವ ಜನ ಅಂತ ಅವರು ಭಾವಿಸಿಕೊಂಡಿದ್ದಾರೆ. ಅದು ಬಹಳ ಬೇಸರ. ಸರ್, ನೀವು ಮಾತಾಡುವಾಗ ಹೆಣ ಸಾಗಾಟದಲ್ಲಿ ಮುಖ್ಯವಾಗಿ ಆಂಬ್ಯುಲೆನ್ಸ್ ಅವುಗಳನ್ನೆಲ್ಲ ಹೇಳಿದೆ. ಅದೀಗ ಎಲ್ಲಿಂದ ವ್ಯವಸ್ಥೆ ಮಾಡಿಕೊಂಡು ಅವರೇ ಮಾಡ್ಕೊಂಡು ಬರ್ತಾರಾ ಅಥವಾ ಇಲ್ಲಿಂದ ಏನಾದರೂ ವ್ಯವಸ್ಥೆ ಇದೆಯಾ? ಕೆಲವು ಮೃತದೇಹಗಳನ್ನು ಅವರೇ ಆಂಬ್ಯುಲೆನ್ಸ್ ಮಾಡಿ ಕಂಡುಕೊಂಡು ಬರ್ತಾ ಇರ್ತಾರೆ. ಕೆಲವರು ನಮಗೆ ಫೋನ್ ಮಾಡುವಾಗ ಆಂಬ್ಯುಲೆನ್ಸ್ ಒಂದು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಕುಂಟಲ್ಪಾಡಿಯಲ್ಲಿ 2 ಆಂಬ್ಯುಲೆನ್ಸ್ಗಳಿದೆ. ಅದು ಇಲ್ಲಿಗೆ ಮತ್ತು ಅಲ್ಲಿ ಜಂಟಿಯಾಗಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದು ಯಾಕೆ ಹೇಳಿದರೆ, ಆಂಬ್ಯುಲೆನ್ಸ್ ಬಂದರೆ ಆ ಡ್ರೈವರ್ನ ಜೀವನವನ್ನು ಒಬ್ಬನಿಗೆ ಅದರಲ್ಲಿ ಹೋಗ್ತದೆ. ನಾವು ಆ ಮೃತದೇಹ ಪಟ್ಟ ಮನೆಗೆ ಹೋದಾಗ ಅವರಿಗೆ ಒಂದಿಷ್ಟು ಚಾರ್ಜ್ ಮಾಡ್ತೇವೆ. ಕೆಲವು ಸಲ ಒಂದು ರೀಸನೇಬಲ್ ರೇಟನ್ನು ಇಟ್ಟಿದ್ದೇವೆ. ನಾವು ಟೌನ್ನ ಒಳಗೆ 1,500 ಅಂತ ಇಟ್ಟಿದ್ದೇವೆ. ಆದರೆ ಕೆಲವು ಮನೆಗೆ ಹೋದಾಗ, ನಾನು ಕೂಡ ಖುದ್ದು ಹೋದಾಗ ಆ ಮನೆಯ ಪರಿಸ್ಥಿತಿ ನೋಡುವಾಗ ಇವ್ರ ಹತ್ರ ಏನು ಪಡ್ಕೊಳ್ಳೋದು ಬೇಡ ಅಂತ ಅದನ್ನೊಂದು ನಾವು ಮಾಡ್ತೇವೆ. ಅದು ವಿಶೇಷ ಅಂತ ಹೇಳಿದ್ರೆ ಜೋಪುಟಿ ಪಟ್ಟಿಯ ಒಳಗೆ ಇರುವಂಥವರು ಇದ್ದಾರೆ. ಕೆಲವರು ಆಸ್ಪತ್ರೆಯಿಂದ ಡೈರೆಕ್ಟ್ ಆಗಿ ಮೃತದೇಹವನ್ನು ಇಲ್ಲೇ ಬಂದು ಸ್ನಾನ ಮಾಡಿಸಬಹುದಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಬಹಳ ಸಂತೋಷದಿಂದ
ಕೊಡಪಾನ, ಬಾಲ್ದಿ, ನೀರು ಎಲ್ಲ ಕೊಡ್ತೇನೆ. ಸ್ನಾನ ಮಾಡಿಸುವಂಥದ್ದು ನೀವು ಮಾಡಬೇಕು, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ ಅಂತೇಳಿ. ಪಾಪ ಅವರು ಮಂಗಳೂರಿನಿಂದ ಹೆಣವನ್ನು ಬಜಗೋಳಿಗೆ ಕೊಂಡೋಗಿ ಮತ್ತೆ ಇಲ್ಲಿ ತರುವಂಥದ್ದು ಕಷ್ಟ ಸಾಧ್ಯ. ಅಂದರೆ ಆಂಬುಲೆನ್ಸ್ ಚಾರ್ಜ್ 4-5 ಸಾವಿರ ರೂಪಾಯಿ ಆಗ್ತದೆ. ನಾವು ಕೆಲವು ಸಲ ಕೆಲವರು ಭಾರಿ ಪಾಪದವರ ಬಡತನ ರೇಖೆಯಲ್ಲಿದ್ದವರು ಕೆಲವು ಸಲ ಹೇಳ್ತಾರೆ, ಸರ್ ನಮ್ಮ ಹತ್ರ ಏನು ಕೊಡಲಿಕ್ಕಿಲ್ಲ ಸರ್ ಅಷ್ಟು ಅಂತ. ಹಾಗಾದರೆ ಎಷ್ಟು ಕೊಡಲಿಕ್ಕೆ ಸಾಧ್ಯ ಇದೆ? ಒಂದು ಇಷ್ಟು ಇದೆ ಸರ್. ಹಾಗಾದರೆ ನಾವು ಕಟ್ಟಿಗೆಯನ್ನು ಫ್ರೀ ಮಾಡ್ತೇವೆ. ನಮ್ಮಲ್ಲಿ 2 ಕೆಲಸಕ್ಕಿದ್ದಾರೆ, ಅವರಿಗೆ ಏನಾದರೆ ಅವರ ದಿನದ ಖರ್ಚನ್ನು ಕೊಡಿ ಅಂತ ಕೆಲವರು ಅವರೇ 1,000 ರೂಪಾಯಿಯನ್ನು ಕೊಟ್ಟದ್ದಿದೆ. ಅವರಿಗೆ ಅದನ್ನು ಕೂಡ ನಾವು ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಮೊನ್ನೆ 2 ದಿವಸದ ಹಿಂದೆ ಒಂದು ಕ್ಯಾನ್ಸರ್ ಪೇಷೆಂಟ್ ಭಾಳ ಪಾಪದವರು, ಅವರಿಗೆ ಆಂಬುಲೆನ್ಸ್ ಫ್ರೀ, ಕಟ್ಟಿಗೆ ಎಲ್ಲ ಫ್ರೀ ಮಾಡಿ. ಮತ್ತೆ ಇಲ್ಲಿಂದ ಮತ್ತೊಂದು ವಿಶೇಷ ಅಂತ ಹೇಳಿದರೆ, ರಾತ್ರಿ ಹೊತ್ತಿಗೆ ಬಂದರೆ ರಿಕ್ಷಾಗಳು ವಾಹನಗಳು ಸಿಗುವುದಿಲ್ಲ ಹಿಂದಕ್ಕೆ ಹೋಗ್ಲಿಕ್ಕೆ. ನಮ್ಮ ವಾಹನಗಳಲ್ಲಿ ಅವರನ್ನು ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಆಗ ಕೆಲವರು ಹೇಳ್ತಾರೆ ಸರ್ವಿಸ್ ಬಂಡ ಇಂಚೆ ಇಪ್ಪೋಡು ಅಂತ ಹೇಳ್ತಾರೆ. ಅದರಿಂದ ಕಾರ್ಕಳ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಕರೇಕಲ್ಲಿಗೆ ಹೆಸರು ಬಂದಿದೆ ಅಂತ ಕಾಣ್ತದೆ ನನಗೆ. ಓಕೆ ಸರ್, ಬಹುಶಃ ಇಷ್ಟು ಹೊತ್ತು ನಾವು ಮಾತಾಡಿದ್ದಾಗ ಸ್ಮಶಾನದ ಕಾರ್ಯವೈಖರಾಗಿರ್ಬೋದು, ಅಥವಾ ನೀವು ಗುಮಾಸ್ತರಾಗಿ ಕೆಲಸ ಮಾಡೋದಾಗಿರ್ಬೋದು, ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ನಿಮ್ಮ ಸಮಾಜ ಸೇವೆ ಆಗಿರ್ಬೋದು, 24 ಗಂಟೆಯೂ 3 ಕ್ಷೇತ್ರದಲ್ಲಿ ಇರ್ತೀರ. ಸೊ ಆ ವರ್ಕ್ ಲೈಫು, ಅದರ ಜೊತೆಗೆ ನಿಮ್ಮ ಮನೆ, ಸಾಮಾಜಿಕ ಜೀವನ ಮತ್ತು ಮನೆಯನ್ನು ಹೇಗೆ ಹೊಂದಿಸ್ಕೊಂಡು ಹೋಗ್ತೀರಾ? ಮನೆಯಲ್ಲಿ ಇದಕ್ಕೆ ಯಾವ ರೀತಿ, ಅಂದರೆ ಮುಖ್ಯವಾಗಿ ನಿಮ್ಮ ಹೆಂಡತಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಓ ಬೇಡ ಸ್ಮಶಾನ ಕೆಲಸ ಬೇಡ ಆ ರೀತಿ ಏನಾದ್ರೂ ಇತ್ತಾ, ಅಥವಾ ಬ್ಯಾಲೆನ್ಸ್ ಯಾವ ರೀತಿ ಮಾಡ್ತೀರಾ ನೀವು? ನನಗೆ ಮದುವೆ ಆದದ್ದು ನನ್ನ ಅವಳ ಲವ್ ಮ್ಯಾರೇಜ್ ಆಗಿತ್ತು. ಮತ್ತೆ ಮನೆಯವರು ಒಪ್ಪಿಗೆ ಕೊಟ್ಟರು. ಅದಾಗಿ ನನ್ನ ಚಟುವಟಿಕೆ ಮೊದಲು ನಡೀತಾ ಇತ್ತು. ಅವಳು ಗಮನಿಸಿ, ಅವಳು ಕೊಪ್ಪದವಳಾದರೂ ಕೂಡ ಅವಳು ಕಾರ್ಕಳ ಹಿರೇಂಗಡಿ, ಅವಳು ಶಿವತಿಕೆರೆ ಬಳಿ ಮನೆ. ನನ್ನ ಕೆಲಸಗಳನ್ನು ರಾಜಕೀಯದಲ್ಲಿ ಕಂಡುಕೊಂಡವರು ಅವರ ಮನೆಯವರು. ಹುಡುಗ ಆಗಬಹುದಾ ಅಂತ, ಕೊಡ್ಬೋದಾ ಹುಡುಗಿ ಅಂತ ಕೇಳಲಿಕ್ಕೆ ಕೂಡ ನನ್ನ ದನಿಗಳ ಮನೆಗೆ ಹೋಗಿದ್ದಾರೆ ಅವರು. ನನ್ನ ದನಿಗಳ ಧರ್ಮಪತ್ನಿ MK ಪ್ರಿಯಕಾರಣಿ ಅವರ ಹತ್ರ ಕೂಡ ಕೇಳಿದ್ರು. ಅವರು ಒಂದು ದಿವಸ ಹೇಳಿದರು, ನಿಕ್ಕೊಂಜಿ ಪ್ರಪೋಸಲ್ ಬೈದಿನ ಮರ ಎನ್ನಡ ಬತ್ತು ಕೇಂಡರು ಏನ ಆವೊಂದು ಪಂತೆ ನಾನು ಈ ಹೆಂಚಿನಲ್ಲಿ ಗೊತ್ತುಜ್ಜಿ ಅಂತ ಹೇಳಿದರು. ಆಗ ಕೇಳಿ ಕೊಟ್ಟಿದ್ದಾರೆ. ಆದರೆ ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮ ಸಮಾಜದಲ್ಲಿ ತೊಡಗಿಸಿಕೊಂಡದ್ದು ನಮ್ಮ ಸಮಾಜದವರು ಕಂಡಿದ್ದಾರೆ. ಆದರೆ ಅವಳು ಬಂದ ಮೇಲೆ ನಮ್ಮ ಚಟುವಟಿಕೆ ನಿರಂತರವಾಗಿತ್ತು. ಅವಳಿಗೆ ಅದಕ್ಕೆ ಹೊಂದಿಕೊಂಡು ಹೋಗಿದ್ದಾಳೆ. ನನ್ನ ಮಕ್ಕಳು 2 ಇದ್ದಾರೆ. ಒಬ್ಬ ಪ್ರಜ್ವಲ್ ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ಕತಾರ್ನಲ್ಲಿದ್ದಾನೆ. ಇನ್ನೊಬ್ಬಳು ಪೃಥ್ವಿ ಅಂತ, ಅವಳು ನಿಟ್ಟೆಯಲ್ಲಿ ಕಾಲೇಜಿನಲ್ಲಿ MCA ಮಾಡ್ತಾ ಇದ್ದಾಳೆ. ಅವರು ಯಾರು ಮನೆಯಲ್ಲಿ ಇರುವುದಿಲ್ಲ, ನೀವು ಬೇಕಾದಾಗ ನಮಗೆ ಎಂಥದಕ್ಕೂ ಸ್ಪಂದಿಸ್ತೀರಿ ಅಂತ ಹೇಳ್ತಾರೆ. ನನ್ನ ಹೆಂಡತಿ ಇದ್ದಾಳೆ, ಅದು ಪುರಸಭೆ ಸೊತ್ತು, ನೀವು ಯಾಕೆ ಅದನ್ನು ಮಾಡಿದ್ರು? ನಾನು ಅದಕ್ಕೆ ಅವಳಿಗೆ ಒಂದು ಹೇಳಿದೆ, ನಮಗೆ ಇದಕ್ಕೆ ಊಟಕ್ಕೇನು ತೊಂದರೆ ಆಗಲಿಲ್ಲಲ್ಲ, ಅದು ಒಂದು ನಮಗೆ ಇದ್ದರೆ ಮತ್ತೆ ನಾವು ಏನು ಒಳ್ಳೆಯದರಲ್ಲಿ ಇದ್ದೇವೆ ಅಂತ ನಾನು ಹೇಳಿದ್ದೇನೆ. ಓಕೆ ಸರ್, ನಿಮ್ಮ ಲೈಫ್ ಜೊತೆ, ನಿಮ್ಮ ಕೆಲಸದ ಜೊತೆ, ನೀವೊಂದು ಎಲ್ಲ ಅನುಭವದ ಜೊತೆ ಸಮಾಜಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸ್ಪೆಷಲಿ ಯುವ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಮಕ್ಕಳು ತಂದೆ ತಾಯಿಯವರಿಗೆ ಗೌರವ ಕೊಡಬೇಕು, ಅದರ ಜೊತೆಗೆ ವಿದ್ಯೆಗೆ ಆದ್ಯತೆಯನ್ನು ಕೊಡಬೇಕು. ವಿದ್ಯೆಗೆ ನಾವು ಕಲಿಯುವಾಗ ಬಹಳ ಕಷ್ಟ ಇತ್ತು. ಈಗ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸರ್ಕಾರಗಳು ಪುಸ್ತಕ ಅದು ಎಲ್ಲ ಕೊಡ್ತದೆ, ಸ್ಕಾಲರ್ಶಿಪ್ ಕೊಡ್ತದೆ, ವಸ್ತ್ರ ಕೊಡ್ತದೆ. ಎಲ್ಲಿವರೆಗೆ ಶೂಗಳನ್ನು ಭಾಗ್ಯಗಳನ್ನು ಕೊಟ್ಟಿದೆ. ಮಧ್ಯಾಹ್ನ ಬಿಸಿ ಊಟ ಕೊಡ್ತದೆ, ಮೊಟ್ಟೆ ಕೊಡ್ತದೆ, ಮೊಟ್ಟೆ ತಿನ್ನದವರಿಗೆ ಚಿಕ್ಕಿ ಕೊಡ್ತದೆ, ಬಾಳೆಹಣ್ಣು ಕೊಡ್ತದೆ. ಇದೆಲ್ಲ ಸರ್ಕಾರ ಕೊಡುವಾಗ ಪಡಿಬೇಕು. ವಿದ್ಯಾಭ್ಯಾಸಕ್ಕೆ ಆದ್ಯತೆಯನ್ನು ಕೊಡಬೇಕು. ಎಷ್ಟು ಕಲೀಲಿಕ್ಕೆ ಸಾಧ್ಯ ಉಂಟು ಅಷ್ಟು ಕಲಿತು ಸಮಾಜದಲ್ಲಿ ಮುಂದೆ ಬರಬೇಕು. ಎಲ್ಲರೂ ಹೇಳುದು ಅವರಾಗೆ ಆಗಬೇಕು, ಇವರ ಹಾಗೆ ಆಗಬೇಕು, ಗಾಂಧೀಜಿಯಾಗಿ ಇರಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ನನ್ನಾಗೆ ಆಗಬೇಕಂತ ಯಾರು ಒಬ್ಬನು ಹೇಳಿತು ನಾನು ಕಾಣಲಿಲ್ಲ. ಆದರೆ ನಾನು ಹೇಳ್ತೇನೆ, ಬೆಳಿಗ್ಗೆ ಬೇಗನೆ ಎದ್ದು ಓದಿ, ಚಟುವಟಿಕೆಗಳನ್ನು ಮಾಡಿ, ನಿಮ್ಮ ವಿದ್ಯಾಭ್ಯಾಸ ಮಾಡಿ. ಅದರ ಜೊತೆಗೆ ನಾನು ಈಗ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಜೊತೆ ನೀವು ಸಹ ವಾರಕ್ಕೆ ಇಲ್ಲದ್ರೆ 15 ದಿವಸ ಒಂದು ಇದರ ಸಂಸ್ಥೆಯಲ್ಲಿ ತೊಡಗಿಸಿಕೊಳ್ಳಿ. ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಪರಿಪಾಠವನ್ನು ಮಾಡಿ. ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಸೋದಲ್ಲ, ನಮಗೆ ಕಷ್ಟ ಬರಬಾರ್ದು ಅಂತ ದೈನಂದಿನ ಮಾಡಬೇಕು. ನಾನು ನಂಬಿರುವಂಥ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ಹಿರಿಯಂಗಡಿ, ಅಲ್ಲಿಗೆ ಬೆಳಿಗ್ಗೆ ಸ್ನಾನ ಮಾಡಿ ದರ್ಶನ ಮಾಡೇ ನನ್ನ ಕೆಲಸಗಳನ್ನು ಅದಕ್ಕಿಂತ ಮೊದಲು ಬೆಳಿಗ್ಗೆ ಬರುವ ದರ್ಶನ ಇದೆ ರುದ್ರಭೂಮಿ, ಮತ್ತೆ ಅಲ್ಲಿ ಆಗಿ ದೇವಸ್ಥಾನ ದರ್ಶನ ಮತ್ತೆ ನನ್ನ ಕಚೇರಿ ಕೆಲಸಗಳನ್ನು ಮಾಡ್ತೇನೆ. ಎಲ್ಲರಿಗೂ ಹೇಳೋದು, ಅವನು ಎಷ್ಟೋ ದೊಡ್ಡ ಜನ ಆಗಲಿ, ಎಷ್ಟು ಎಕರೆ ಜಾಗ ಇರಲಿ,
ಎಂಥದೇ ವಾಹನಗಳು, ದೊಡ್ಡ ದೊಡ್ಡ ವಾಹನಗಳು, ಕಾರುಗಳು, ಜಾಗುವಾರ, ಆಡಿಯೋ ಇಂಥಲ್ಲಿದೆ. ಆದರೆ ಸತ್ತ ಮೇಲೆ ಮಾತ್ರ ಅವರನ್ನು ತರೋದು ಆಂಬುಲೆನ್ಸಿನಲ್ಲಿ ಮತ್ತು ಚಟ್ಟದಲ್ಲಿ. ಇಲ್ಲಿ ಕೆಲವು ಸಲ ಹೊತ್ತುವಾಗ ಕೆಲವರ ಕೈ ಮೇಲೆ ಬರುವುದಿದೆ, ಕೆಲವರ ಕಾಲುಗಳ ಮೇಲೆ ಬರುವಾಗ ಆಗ ಇಲ್ಲಿ ಇಂಥವರು ಅದನ್ನು ಮಲ್ದೆ ಏನೋ ಮಾಡಿದ್ದಾನೆ ಅದರ ಅಂತ ಹಾಗೆಲ್ಲ. ಅದು ಐಸಿನಲ್ಲಿ ಇಟ್ಟ ಬಾಡಿ ತಂದು ಇಲ್ಲಿ ಇಟ್ಟ ಮೇಲೆ ಬಿಸಿ ಆಗುವಾಗ ಸ್ವಲ್ಪ ಮೇಲೆ ಕೆಳಗೆ ಏರಿಳಿತಗಳು ಆಗ್ತದೆ. ಅದಕ್ಕೆ ಸರಿಯಾಗಿ ಕಟ್ಟಿಗೆ ಜೋಡಿಸಿಟ್ರೆ ಏನು ತೊಂದರೆ ಆಗುದಿಲ್ಲ. ಮತ್ತೆ 4 ಕ್ವಿಂಟಲ್ 3 ಕ್ವಿಂಟಲ್ ಹೊತ್ತುವಾಗ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ ನಾವು ಮತ್ತೆ ಕಲಿಲಿಕ್ಕಿದೆ. ಹೆಣ ಒತ್ತಿಸುವುದು ಸುಲಭದ ಕೆಲಸ ಅಲ್ಲ. ಅಲ್ಲಿ ಆ ಕ್ಯಾನ್ಸರ್ ಮತ್ತೊಂದು ಯಾವುದಲ್ಲಿ ಬಂದಂಥದನ್ನು ನಾವು ಮಾಸ್ಕ್ ಹಾಕಿ ಕೆಲಸ ಮಾಡಬೇಕು. ಕೆಲವು ಸಲ ನಾವು ಮಾಸ್ಕನ್ನು ಮರೆತು ಬರ್ತೇವೆ. ಅದು ಕೆಲವನಿಗೆ ನಮಗೆ ಸಹಕಾರ ರತ್ನ ಭಾಸ್ಕರ್ ಕೋಟೆಯಂದ್ರವರು 20 ಅವರೊಂದು 2 ಸಲ ಹೇಳಿದರು, ಅಣ್ಣ ಎಡ್ಡೆ ಬೇರೆ ಮಲ್ತೊಂದಿಲ್ಲ ಆಂಡ ಮಾಸ್ಕ್ ಪಾಡ್ಲಿ ಮತ ಪೊಡ್ಚಿ ಅಂತ ಹೇಳಿದ್ದು ನನಗೆ ಈಗ ಕೇಳ್ತದೆ. ಅವರ ಆ ಧ್ವನಿ ಅಂತಂದರೆ ನಾವು ಮಾಡುವ ಕೆಲಸಗಳನ್ನು ಅವರು ಕಂಡಿದ್ದಾರೆ. ಹಲವಾರು ಸಮಾಜ ಇದ್ದುಕೊಂಡು ಕೇಳ್ತಾರೆ. ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರು ರಾಜೇಂದ್ರ ಕುಮಾರ್ ಈ ಉಲ್ಲಾತ ಮಾರೆ ಅಂತ ಹೇಳ್ತಾರೆ. ಜ್ಞಾನಸುಧಾ ಸಂಸ್ಥೆಯ ಅಧ್ಯಕ್ಷರು ಸುಧಾಕರ್ ಶೆಟ್ಟಿ ಅವರು, ನಾನು ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡುವಾಗ ಈ ಜನ ಇತ್ತಲ್ಲ ಒಳ್ಳೆ ತೊಂದರೆ ಬರ್ಪೂಜಿ, ಈ ಜನ ಗಟ್ಟಿ ಪತ್ತಲ್ಲ ಅಂತ ಹೇಳ್ತಾರೆ. ನಾನು ಅವರು ಹೇಳಿದಂತೆ ಮಾಡುವಂಥ ಕೆಲಸ ಅಲ್ಲ, ಆದರೆ ನಾನು ಹೇಳಿದ ಕೆಲಸವನ್ನು ಸಂಪೂರ್ಣ ಮಾಡುವಂಥದ್ದು. ಒಂದು ವಿರಾಸತ್ನಲ್ಲಿ ಕೂಡ ಬಂದು ಹೇಳಿದರು, ಮೇರುಲ್ಲರ ಸ್ವಚ್ಛತೆಯಲ್ಲಿ ಹಾಕೊಂಡು ಬೊಕ್ಕದ ಬೇಲೆಯಲ್ಲಿ ಹಾಪುನು ಅಂತ ಹೇಳ್ತಾರೆ. ಅದು ನನಗೆ ಸಂತೋಷ ಪಡಲಿಕ್ಕೆ ಹೇಳ್ತಾರ ಅಲ್ಲ, ಅವರು ನನ್ನನ್ನು ಕಂಡು ಇದನ್ನು ಹೇಳ್ತಾರ ನನಗೆ ಭಾವಿಸ್ತೇನೆ. ಅದು ನಾನು ಮಾಡಿದ ಕೆಲಸಗಳನ್ನು ಗುರುತಿಸ್ತಾರೆ ಅಂತ ನನಗೆ ಸಂತೋಷ ಇದೆ. ಓಕೆ ಸರ್, ಎಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಇಲ್ಲಿ ಮುಖ್ಯವಾಗಿ ಕರಿಕಲ್ಲು ಹಿಂದೂ ರುದ್ರಭೂಮಿಯಲ್ಲಿ ನಿಮ್ಮ ಕಾರ್ಯವೈಖರಿ ಮತ್ತು ಇಲ್ಲಿನ ವ್ಯವಸ್ಥೆಯ ಬಗ್ಗೆ ಹೇಳಿದ್ರಿ. ಅದರ ಜೊತೆಗೆ ನಿಮ್ಮ ಸಾಮಾಜಿಕ ಜೀವನದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರೆ ನಿಮಗೆ ನ್ಯೂಸ್ ಕಾರ್ಕಳದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಅಭಿನಂದನೆಗಳು ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಸ್ಮಶಾನದಲ್ಲಿ ಪ್ರಕಾಶ್ ರಾವ್ ಅವರ ಕಾರ್ಯವೈಖರಿ ಯಾವ ರೀತಿ ಇದೆ, ಅವರ ಸಾಮಾಜಿಕ ಜೀವನ ಹೇಗೆ ಸಾಧನೆಯ ರೂಪ ತಾಳಿದೆ ಎಂಬುದು ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಸಾಧಕನೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.